ಕ್ರೇವಿಂಗ್ಸ್ ಹೆಂಗೆ ಕಂಟ್ರೋಲ್ ಮಾಡೋದು? ಸೊ ಇದು ತುಂಬಾ ಜನ ಕಾಮೆಂಟ್ ಮಾಡಿದ್ದೀರಾ ಆ್ಯಂಡ್ ನನಗೂ ಕೂಡ ಎಕ್ಸ್‌ಪೀರಿಯನ್ಸ್ ಇದೆ. ನನ್ನ ಇನಿಷಿಯಲ್ ಡೇಸಲ್ಲಿ ನಾನು ಯಾವಾಗ ವರ್ಕೌಟ್ ಎಲ್ಲ ಶುರು ಮಾಡಿದ್ದೆ, ಪ್ಲಸ್ ವೆಯ್ಟ್ ಲಾಸ್ ಎಲ್ಲ ಮಾಡ್ತಿದ್ದೆ. ಯಾಕಂದ್ರೆ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋದು ಇನಿಷಿಯಲಿ ಈಸಿ ಅಲ್ಲ. ಯಪ್ಪಾ! ನನಗದ್ ನೆನೆಸ್ಕೊಂಡ್ರೇನೆ ಇವಾಗ ಅನ್ಸುತ್ತೆ, ಎವ್ರಿ ಡೇ ಕ್ರೇವ್ ಆಗ್ತಿತ್ತು ನನಗೆ. ಎವ್ರಿ ಡೇ ಏನಾದ್ರು ಹೊರಗಡೆ ತಿನ್ಬೇಕು, ಏನಾದ್ರು ಕುಕೀಸ್ ತಿನ್ಬೇಕು ಅನ್ನಿಸ್ತಿತ್ತು, ಕೇಕ್ ತಿನ್ಬೇಕು ಅಂತ. ಸೊ ಹೆವಿ ಕಷ್ಟ ಇದೆ ಇನಿಷಿಯಲಿ, ಬಟ್ ಕಂಟ್ರೋಲ್ ಮಾಡ್ಬೋದು. ಇವಾಗ 5 ವರ್ಷದಿಂದ ಆಲ್ಮೋಸ್ಟ್ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡಿದ್ದೀನಿ, ವೆಯ್ಟ್ ಗೈನ್ ಮಾಡಿದ್ದೀನಿ. ಸೊ ಬಲ್ಕಿಂಗು ಮಾಡಿದ್ದೀನಿ, ಕಟ್ಟಿಂಗು ಮಾಡಿದ್ದೀನಿ. ಬಲ್ಕಿಂಗಿಂದು ಅದ್ರ ಚಾಲೆಂಜಸ್ ಇದೆ. ಅದನ್ನ ಇವಾಗ ಡಿಸ್ಕಸ್ ಮಾಡೋದು ಬೇಡ. ಬಟ್ ಕಟ್ಟಿಂಗಿಂದು ಮೇನ್ ಚಾಲೆಂಜ್ ಎಲ್ಲದಕ್ಕಿಂತ ಡಿಫಿಕಲ್ಟ್ ಟಾಸ್ಕ್ ಏನು ಅಂತಂದ್ರೆ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋದು. ಸೊ ಕ್ರೇವಿಂಗ್ಸ್ ಹೆಂಗೆ ಕಂಟ್ರೋಲ್ ಮಾಡೋದು? ನಾನು ಏನೇನು ಮಾಡಿದೆ ನನ್ನ ಜರ್ನಿಲಿ ಅಂತ ಇವಾಗ ಡಿಸ್ಕಸ್ ಮಾಡೋಣ. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಒಂದು 2, 3 ಪಾಯಿಂಟು. ನಿಮ್ಮ ಜರ್ನಿಲಿ ನೀವು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನೀವು ಕೂಡ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡ್ಬೋದು. ಸೊ ಕ್ರೇವಿಂಗ್ಸ್ ಹೆಂಗಿರುತ್ತೆ ಅಂತ ಅಂದ್ರೆ ಲೈಕ್ ನಾರ್ಮಲಿ ಎಲ್ಲ ಲೆವೆಲ್ ಲೈಕ್ ಹಿಂಗ್ ಮೇಲ್ ಹೋಗ್ತಾ ಇದ್ರೆ ಕ್ರೇವಿಂಗ್ಸ್ ಲೆವೆಲ್ ನಿಮಗೆ ಉಲ್ಟಾ ಬರುತ್ತೆ. ಅಂದ್ರೆ ಮೋರ್ ಎಕ್ಸ್ಪೀರಿಯನ್ಸ್, ಮೋರ್ ಲಿಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದ್ದಿ, ಮೋರ್ ನೀವು ಡಯಟಿಂಗ್ ಎಲ್ಲ ಮಾಡಿದಾಗ ಅಂದ್ರೆ ಜಾಸ್ತಿ ದಿನ ಅದನ್ನ ಮಾಡಿದಾಗ ಕ್ರೇವಿಂಗ್ಸ್ ನಿಮಗೆ ನಿಧಾನಕ್ಕೆ ಕೆಳಗಡೆ ಹೋಗ್ತಾ ಬರುತ್ತೆ. ಸೊ ಇವಾಗ ಇನಿಷಿಯಲಿ ಏನಿರುತ್ತೆ, ಪೀಕಲ್ಲಿ ಇರುತ್ತೆ ನಿಮ್ಮ ಕ್ರೇವಿಂಗ್ಸು. ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಜಿಮ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಫಸ್ಟ್ ಟೈಮ್ ನೀವು ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಒಂಥರ ಒಂದು ರಿಸ್ಟ್ರಿಕ್ಷನಲ್ಲಿ ತಿಂತಿದ್ದೀರಾ ಅಂತ ಅಂದಾಗ ಸೊ ಕ್ರೇವಿಂಗ್ಸ್ ಹಿಟ್ ಮಾತ್ರ ತುಂಬ ಕ್ರೇಜಿಯಾಗುತ್ತೆ. ಸೊ ಇವಾಗ ಕ್ರೇವಿಂಗ್ಸ್ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ. ಈಗ ನೀವೆಲ್ಲೋ ಹೊರಗಡೆ ಹೋಗ್ತೀರಾ, ಎಲ್ಲಾದ್ರೂ ವಡೆ ಕರಿತಾ ಇರ್ತಾರೆ, ಬಜ್ಜಿ ಗಿಜ್ಜಿ ವಡೆ ಏನಾದ್ರು ಕರಿತಿರ್ತಾರೆ. ಆ ಸ್ಮೆಲ್ಲು, ಎಣ್ಣೆ ಸ್ಮೆಲ್ಲಿಗೆ ಕ್ರೇವಿಂಗ್ ಶುರು ಆಗುತ್ತೆ ನಿಮಗೆ. ಆಯ್ತಾ? ಆ ಬೇಸನ್ ಮತ್ತೆ ಎಣ್ಣೆದು ಸ್ಮೆಲ್ಲಿಗೆ ಕ್ರೇವಿಂಗ್ ಶುರು ಆಗುತ್ತೆ. ಇಲ್ಲ ಯಾವ್ದಾದ್ರು ಬೇಕ್ರಿಗೆ ಹೋಗ್ತೀರಾ, ಆ ಬೇಕರಿ ಸ್ಮೆಲ್ಲಿಗೆ ಆಯ್ತಾ? ಆ ಬೇಕರಿ ಸ್ಮೆಲ್ ಅದೇನಿರುತ್ತೋ ಅವ್ರದ್ದು ಡಾಲ್ಡಾ ಅದೇನು ಯೂಸ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ಆ ಸ್ಮೆಲ್ಲಿಗೆ ನಿಮಗೆ ಕ್ರೇವಿಂಗ್ ಶುರು ಆಗುತ್ತೆ. ಇಲ್ಲ ಅಂದ್ರೆ ಯಾವ್ದಾದ್ರು ಇವಾಗ ಸ್ವೀಟ್ ಅಂಗಡಿಗೆ ಹೋದ್ರೆ ಆ ಸಕ್ಕರೆ ಸ್ಮೆಲ್ಲಿಗೆ, ಇಲ್ಲ ಚಾಟ್ಸ್ ಅಂಗಡಿಗೆಲ್ಲ ಹೋದ್ರೆ ನಿಮ್ಗೆ ಅದೊಂಥರ ಏನಂತಾರೆ ಆ ಸಾಲ್ಟು, ಆಯಿಲು, ಆ ಸ್ಮೆಲ್ಲು. ಸೊ ಇವೆಲ್ಲ ಹೆಂಗಾಗಿದೆ ಅಂತ ಅಂದ್ರೆ ಈ ಎಲ್ಲ ಇಂಡಸ್ಟ್ರಿಗಳು ನಮ್ಮ ಬ್ರೈನನ್ನ ಒಂಥರ ಟ್ರಿಗರ್ ಮಾಡ್ಬಿಟ್ಟಿದೆ. ಈ ಕೆಲವು ಸರ್ಟೇನ್ ಸ್ಮೆಲ್ಲಿಗೆ ಟ್ರಿಗರ್ ಆಗ್ತೀವಿ ನಾವು. ಆಯ್ತಾ? ಸೊ ಇದನ್ನ ಎನ್ವೈರ್ನ್ಮೆಂಟ್ ಬೇಸ್ಡ್ ಕ್ರೇವಿಂಗ್ಸ್ ಇದು. ಅಂದ್ರೆ ಆ ಎನ್ವೈರ್ನ್ಮೆಂಟಿಗೆ ಹೋದಾಗ ಅವಾಗ ಕ್ರೇವಿಂಗ್ಸ್ ಸ್ವಿಚ್ ಆಗುತ್ತೆ ನಿಮಗೆ. ಸ್ವಿಚ್ ಆನ್ ಆಗುತ್ತೆ ಕ್ರೇವಿಂಗ್ಸು. ಸೊ ಬೇಸಿಕ್ಲಿ ಹೇಳಿದ್ನಲ್ಲ, ಬೇಕರಿ ಮುಂದೆ ಹೋದಾಗ, ಸ್ವೀಟ್ ಅಂಗಡಿ ಮುಂದೆ ಹೋದಾಗ, ಚಾಟ್ಸ್ ಗಾಡಿಗಳ ಹತ್ರ ಹೋದಾಗ, ಆಯ್ತಾ? ಇಲ್ಲ ಬಜ್ಜಿ ಬೋಂಡ ಎಲ್ಲಾದ್ರು ಕರೀತಿದ್ದಾರೆ ಅಂತ ಅಂದ್ರೆ, ಇಲ್ಲ ಎಗ್ ರೈಸು, ಬಿರಿಯಾನಿ ಅಂಗಡಿ ಹತ್ರ ಹೋದಾಗ. ಸೊ ಇದೆಲ್ಲ ಸ್ಮೆಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಸೋಸಿಯೇಟ್ ಆಗ್ಬಿಟ್ಟಿದೆ ನಮ್ಮ ತಲೆಯಲ್ಲಿ ಗುಡ್ ಫೀಲಿಂಗ್ ಅಂತ. ಅದ್ ತಿಂದಾಗೆಲ್ಲ ನಂಗೆ ಖುಷಿ ಆಗುತ್ತೆ. ಸೊ ನಿಮ್ ಬ್ರೈನ್ ಏನ್ ಮಾಡುತ್ತೆ, ಅದನ್ನ ಪದೇ ಕೇಳಕ್ ಶುರು ಮಾಡುತ್ತೆ. ಅದ್ ಕೊಡು ನನಗೆ, ನಂಗಿಷ್ಟ ಅದು ಅಂತ. ಆಯ್ತಾ? ಸೊ ಅದು ಆಕ್ಚುಲಿ ಒಳ್ಳೇದಲ್ಲ. ಕ್ರೇವಿಂಗ್ಸ್ ತುಂಬಾ ಆಗ್ಬಾರ್ದು. ಕಂಟ್ರೋಲ್ ಕೂಡ ಮಾಡ್ಬೇಕು. ಅಂಡ್ ಇನಿಷಿಯಲ್ ಪಾರ್ಟ್ ಏನ್ ಬರುತ್ತೆ ಕ್ರೇವಿಂಗ್ಸ್ ಅಲ್ಲಿ ಅಂತಂದ್ರೆ ನೀವು ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ ಅದನ್ನ. ಆಯ್ತಾ? ಆಮೇಲೆ ಹೋಗ್ತಾ ಈಸಿ ಆಗುತ್ತೆ. ಬಟ್ ಇನಿಷಿಯಲಿ ಕಷ್ಟ ಇರುತ್ತೆ ಅಂಡ್ ನಿಮ್ ಕಂಟ್ರೋಲಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗೋದು. ಬಟ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮತ್ತೆ ಮೈಂಡ್ ಸೆಟ್ಟಾ, ಕೆಲವು ನೀವು ಇದರಲ್ಲಿ ಹ್ಯಾಕ್ಸ್ ಮಾಡ್ಬೋದು. ಕೆಲವು ಥಿಂಗ್ಸ್‌ನ ನೀವು ಈಸಿ ಮಾಡ್ಕೋಬಹುದು. ನಿಮ್ ಕಂಟ್ರೋಲಿಂಗ್ ಕೆಪಾಸಿಟಿಗೆ ಜಾಸ್ತಿ ಕೆಲಸ ಕೊಡೋದು ಬೇಡ. ಯಾಕಂದ್ರೆ ಅದು ಟಾರ್ಚರ್ ಆಗ್ಬಿಡುತ್ತೆ. ನೀವು ಒಂದು ಡಯಟಿಂಗ್ ಜರ್ನಿ, ಫ್ಯಾಟ್ ಲಾಸ್ ಜರ್ನಿನ ಎಂಜಾಯೇ ಮಾಡೋಕ್ಕಾಗೋದಿಲ್ಲ. ಟಾರ್ಚರ್ ಥರ ಫೀಲ್ ಆಗ್ಬಿಡುತ್ತೆ ನಿಮಗೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಈ ಥರ ಎನ್ವೈರ್ನ್ಮೆಂಟಿಂದ ಎಲ್ಲ ದೂರ ಇರಬೇಕು ನೀವು. ಆಯ್ತಾ? ನಾರ್ಮಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತೀರಾ ಹೊರಗಡೆ ಸ್ನ್ಯಾಕ್ ಮಾಡಕ್ಕೆ, ಈಗ ಈವ್ನಿಂಗ್ ಕರ್ಕೊಂಡು ಹೋಗ್ತಾರೆ. ಎಲ್ಲಾರು ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಬನ್ನಿ, ಅದನ್ನ ತಿನ್ನೋಣ ಅಂತ. ಆಯ್ತಾ? ಇವತ್ತು ವರ್ಕೌಟ್ ಮಾಡ್ತಿರ್ತೀರಾ, ನಾಳೆ ಹೋಗಿ ನೋಡಿದ್ರೆ ಅಲ್ಲಿ ಫಲೂದಾ ತಿಂತಾ ಕೂತಿರ್ತೀರಾ. ಆಯ್ತಾ? ಪಾನಿಪುರಿ ತಿಂತಾ ಕೂತಿರ್ತೀರಾ. ಸೊ ಇಲ್ಲ ಯಾವ್ದಾದ್ರು ಬೇಕರಿಲಿ ಎಗ್ ಪಫ್ಸ್ ತಿಂತಾ ಕೂತಿರ್ತೀರಾ. ಸೊ ಬೇಡ ಅದು. ಆಯ್ತಾ? ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಆ ಎನ್ವೈರ್ನ್ಮೆಂಟ್‌ಗಳನ್ನ ಅವಾಯ್ಡ್ ಮಾಡ್ಬೇಕು ನೀವು. ನೀವು ಅಲ್ಲಿಗೆ ಹೋಗ್ಬಿಟ್ಟು ಸಿಗಾಕೋಬಾರ್ದು. ಆಯ್ತಾ? ಅಂಡ್ ಇನ್ನೊಂದ್ ಏನಾಗುತ್ತೆ, ಪಿಯರ್ ಪ್ರೆಷರ್ ಬಂದ್ಬಿಡುತ್ತೆ. ಇವಾಗ ಫ್ರೆಂಡ್ಸ್ ಎಲ್ಲ ಓ ನೋಡಪ್ಪ ದೊಡ್ಡ ಡಯಟ್ ಮಾಡ್ತಾನಂತೆ ಅಂತೆಲ್ಲ ಆಡ್ಕೊಂಡು ನಿಮ್ಗೂ ಮನ್ಸಲ್ಲಿರುತ್ತೆ ತಿನ್ಬೇಕು ಅಂತ. ಅವ್ರು ಏನ್ ಮಾಡ್ಬಿಡ್ತಾರೆ, ಈ ಪ್ರೆಷರ್ ಹಾಕ್ಬಿಟ್ಟು ಇನ್ನೂ ಟ್ರಿಗರ್ ಮಾಡ್ಬಿಡ್ತಾರೆ. ನೀವು ಹೋಗ್ಲಿ ಬಿಡು ಅಂತ ತಿಂತೀರಾ. ಅದನ್ನ ಮಾಡಕ್ ಹೋಗ್ಬಾರ್ದು. ಸೊ ಈ ಎನ್ವೈರ್ನ್ಮೆಂಟ್ ಇಂದ ದೂರ ಇರ್ಬೇಕು ನೀವು ಫಸ್ಟ್. ನಿಮ್ಮನ್ನ ನೀವು ಆ ಎನ್ವೈರ್ನ್ಮೆಂಟ್ ಅಲ್ಲಿ ಇಡಕ್ ಹೋಗ್ಬೇಡಿ. ಅಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಅಂದ್ರೆ, ಆ ಎನ್ವೈರ್ನ್ಮೆಂಟ್ ಅನ್ನ ನಿಮ್ ಮನೆಗೂ ಕೂಡ ತರಕ್ ಹೋಗ್ಬಾರ್ದು. ಚಿಪ್ಸ್ ಪ್ಯಾಕೆಟು, ಬಿಸ್ಕೆಟ್ ಪ್ಯಾಕೆಟು, ಏನಿದು ಹೈಲಿ ಪ್ಯಾಲೆಟೆಡ್ ಫುಡ್ಸ್ ಇರ್ತವೆ. ಇವೆಲ್ಲ ಏನು ಅಂದ್ರೆ, ಹೈಲಿ ಪ್ಯಾಲೆಟೆಡ್ ಫುಡ್ಸ್ ಅಂದ್ರೆ ಏನು ಗೊತ್ತಾ? ಸೊ ತುಂಬಾ ಸ್ಮಾಲ್ ಪೋರ್ಷನ್, ಇಷ್ಟೇ ಚಿಕ್ಕ ಬಿಸ್ಕೆಟ್ ಅಲ್ಲಿ 40 ಕ್ಯಾಲೋರೀಸ್ ಇರುತ್ತೆ. ಒಂದು ಟೈಗರ್ ಬಿಸ್ಕೆಟು ಇಲ್ಲ ಒಂದು ಪಾರ್ಲೆಜಿ ಬಿಸ್ಕೆಟ್ ತಗೊಂಡ್ರೆ ಆಯ್ತಾ, 40 ಕ್ಯಾಲೋರೀಸ್ ಒಂದು ಚಿಕ್ಕ ಬಿಸ್ಕೆಟ್ ಅಲ್ಲಿ ಇರುತ್ತೆ ನಿಮ್ಗೆ. ನಿಮ್ ತಲೆಯಲ್ಲಿ ಏನು, ಚಿಕ್ಕದೇ ಒಂದು ಚಿಕ್ಕ ಬಿಸ್ಕೆಟ್ ಅಲ್ವಾ, ಒಂದ್ 4 ತಿಂದ್ಬಿಡೋಣ ಅಂತ ನೀವ್ ಇರ್ತೀರಾ. ಒಂದ್ 4 ಟೀ ಇಲ್ಲಿ ಹೆಚ್ಕೊಂಡು ತಿಂದ್ಬಿಡ್ತೀರಾ, ಅಲ್ಲೇ ಆಗೋಯ್ತಲ್ಲ 160 ಕ್ಯಾಲೋರೀಸು, 150-160 ಕ್ಯಾಲೋರೀಸ್ ಅಲ್ಲೇ ಆಗೋಯ್ತು. ಸೊ ಈ ತರ ಚಿಕ್ಕ ಕೂಡಿ ಏನಾಗ್ಬಿಡುತ್ತೆ, ಬೈ ದ ಎಂಡ್ ಆಫ್ ದ ಡೇ ನೀವೆಷ್ಟು ಕ್ಯಾಲರಿ ಡಿಫಿಸಿಟ್ ಅಲ್ಲಿ ಇರ್ತೀರಾ, ಅಂದ್ರೆ ಎಷ್ಟು ಕಮ್ಮಿ ಫುಡ್ ತಿಂದಿರ್ತೀರಾ, ಅದಕ್ಕಿಂತ ಜಾಸ್ತಿ ಫುಡ್ ನೀವು ಬರೀ ಈ ತರ ಹಾಳು ಮೂಳಲ್ಲೇ ತಿಂದ್ಬಿಟ್ಟು ಕ್ಯಾಲರೀಸ್ ಜಾಸ್ತಿ ಮಾಡ್ಕೊಬಿಡ್ತೀರಾ. ಆಯ್ತಾ? ಸೊ ಅದಕ್ಕೆ ಆ ಥರದ್ ಏನೋ ಐಟಮ್‌ಗಳನ್ನ ಮನೇಲಿ ಕೂಡ ಇಟ್ಕೋಬೇಡಿ.
ತರಕ್ಕೆ ಹೋಗ್ಬೇಡಿ ಮನೆಗೆ. ನೀವು ಇವಾಗ ಕೆಲವು ಟೈಮ್ ಏನಾಗುತ್ತೆ ಆಫರಲ್ಲಿದೆ ಅಂತ ತಗೋಬರ್ತೀರಾ, ನಾನು ವೀಕೆಂಡಲ್ಲಿ ತಿಂತೀನಿ ಅಂತ. ವೀಕೆಂಡ್‌ವರೆಗೂ ಕಾಯೋದೇ ಇಲ್ಲ ನೀವು. ನೀವು ಅವತ್ತೇ ಓಪನ್ ಮಾಡಿರ್ತೀರಾ ಅದನ್ನ. ಆಯ್ತಾ? ಆ ಚಿಪ್ಸ್ ಪ್ಯಾಕೆಟ್ ಅವತ್ತೇ ಓಪನ್ ಆಗಿರುತ್ತೆ. ನೀವೇನ್ ತಗೊಂಬಂದಿರ್ತೀರೋ ಅವತ್ತೇ ಓಪನ್ ಆಗುತ್ತೆ. ಸೊ, ಈ ಮನೇಲಿ ಕೂಡ ಸ್ವೀಟ್ ಬಾಕ್ಸ್‌ಗಳು ಇಟ್ಕೊಳ್ಳೋದು, ಚಿಪ್ಸ್ ಪ್ಯಾಕೆಟ್‌ಗಳು ಇಟ್ಕೊಳ್ಳೋದು, ನೆಂಟ್ರು ಬರ್ತಾರೆ ಅಂತೆಲ್ಲ. ಸೊ, ಅವೆಲ್ಲ ಮಾಡಕ್ ಹೋಗ್ಬಿಡಿ. ಅದೆಲ್ಲ ನಿಮ್ಗೆ ಹೆಲ್ತಿಗೆ ಇಂಪ್ಯಾಕ್ಟ್ ಆಗುತ್ತೆ. ಕ್ರೇವಿಂಗ್ಸು ಒಂದು ಸಮ್‌ಟೈಮ್ಸ್ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಆಯ್ತಾ? ಲೈಕ್ ಹೆಂಗನ್ಸುತ್ತೆ ಅಂತಂದ್ರೆ, ಹೋದ್ರೆ ಹೋಯ್ತು ಅಂತ ಅಂದ್ಬಿಟ್ಟು ತಿನ್ನೋಕ್ ಶುರು ಮಾಡ್ಬಿಡ್ತೀರಾ. ತಿಂದಾದ್ಮೇಲೆ ಏನಾಗುತ್ತೆ ಗಿಲ್ಟ್ ಆಗುತ್ತೆ. ಅಯ್ಯಯ್ಯೋ! ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಇಡೀ ವಾರ ಕಷ್ಟಪಟ್ಟಿದ್ದೆ, ಎಲ್ಲ ಹಾಳಾಗೋಯ್ತಲ್ಲಪ್ಪ ಇವಾಗ ಅಂತ. ಸೊ, ಆ ಗಿಲ್ಟ್ ಫೀಲಿಂಗ್ ಬರೋದೇ ಬೇಡ. ಆ ಕ್ರೇವಿಂಗ್ಸ್ ಟ್ರಿಗರೇ ಆಗೋದ್ ಬೇಡ. ಟ್ರಿಗರ್ ಆಗೋದು ಯಾವಾಗಂದ್ರೆ, ಆ ಎನ್ವೈರ್ನ್ಮೆಂಟಿಗೆ ಹೋದಾಗ, ಇಲ್ಲ ನಿಮಗೆ ಕಣ್ಣಿಗೆ ಕಾಣಿಸ್ದಾಗ. ಸೊ, ಕಣ್ಣಿಗೆ ಕಾಣಿಸ್ದಾಗ ಏನಾಗುತ್ತೆ ಬ್ರೈನಿಗೆ ಸಿಗ್ನಲಿಂಗ್ ಆಗುತ್ತೆ. ಆಯ್ತಾ? ಓಹ್! ಇದು ನಾನು ತಿಂದಿದ್ದೀನಿ ನಂಗೆ ಇಷ್ಟ ಇದು ಅಂತ. ಸೊ, ಕೊಡು, ಕೊಡು, ಕೊಡು ಅಂತ ಲೈಕ್ ನಿಮಗೆ ಟ್ರಿಗರ್ ಮಾಡಕ್ ಶುರು ಮಾಡುತ್ತೆ. ಸೊ, ಅದಕ್ಕೆ ಅದನ್ನ ಮಾಡಕ್ ಹೋಗ್ಬೇಡಿ. ಎನ್ವೈರ್ನ್ಮೆಂಟ್ ಬೇಸ್‌ನ ಅದರಿಂದ ದೂರ ಇರಿ. ಆಮೇಲೆ ಇನ್ನೊಂದು ಯಾವ ತರ ಆಗುತ್ತೆ ಅಂತಂದ್ರೆ ಎಮೋಷನಲ್ ಕ್ರೇವಿಂಗ್ಸ್ ಆಗುತ್ತೆ. ಫಸ್ಟು ಎನ್ವೈರ್ನ್ಮೆಂಟ್ ಬೇಸ್ಡ್ ಕ್ರೇವಿಂಗ್ಸು. ನೀವು ಯಾವ ಎನ್ವೈರ್ನ್ಮೆಂಟ್ ಅಲ್ಲಿ ಇರ್ತೀರಾ ಅಲ್ಲಿ ಟ್ರಿಗರ್ ಆಗ್ತಾ ಇರುತ್ತೆ ಕ್ರೇವಿಂಗ್ಸು. ಇನ್ನೊಂದು ಎಮೋಷನಲ್ ಬೇಸ್ಡ್ ಕ್ರೇವಿಂಗ್ಸ್ ಆಗುತ್ತೆ. ಈಗ ಕೆಲವು ಟೈಮ್ ಏನಾಗುತ್ತೆ ಸ್ಟ್ರೆಸ್ ಇರುತ್ತೆ. ಇಲ್ಲ ಯಾವ್ದಾರ ಒಂದು ಎಮೋಷನ್ ಫೀಲ್ ಆಗ್ತಿರುತ್ತೆ ನಿಮಗೆ ತುಂಬಾ ಬೇಜಾರಾಗಿರ್ತೀರಾ, ಸ್ಟ್ರೆಸ್ಡ್ ಆಗಿರ್ತೀರಾ, ಇಲ್ಲ ತುಂಬಾ ಖುಷಿಯಾಗಿರ್ತೀರಾ. ಕೆಲವರು ಸ್ಟ್ರೆಸ್ ಈಟಿಂಗ್ ಮಾಡ್ತಾರೆ. ಸ್ಟ್ರೆಸ್ಸಲ್ಲಿದ್ದಾಗ ಅವ್ರು ಎಷ್ಟು ತಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಲೈಕ್ ಕಂಟ್ರೋಲೇ ಇರಲ್ಲ. ತಿಂತಾನೇ ಇರ್ತಾರೆ ಅವರು. ಆಯ್ತಾ? ಯಾಕಂದ್ರೆ ಆ ಸ್ಟ್ರೆಸ್ಸಲ್ಲಿ ಅವರಿಗೆ ಒಂಥರ ಸ್ಟ್ರೆಸ್ ಟ್ರಿಗರ್ ಮಾಡ್ತಿರುತ್ತೆ. ಲೈಕ್ ಏನೋ ಒಂದು ತಿನ್ನು, ತಿನ್ನು, ತಿನ್ನು ಅಂತ. ಅದೊಂಥರ ಕಂಫರ್ಟ್ ಆಗ್ಬಿಡುತ್ತೆ ಅವ್ರಿಗೆ. ಸೊ, ಎಮೋಷನಲ್ ಕಂಫರ್ಟ್ ಟೈಪ್ ಆಗೋಗ್ಬಿಡುತ್ತೆ ಫುಡ್ ಅವ್ರಿಗೆ. ಸೊ, ಅದನ್ನ ಮಾಡಕ್ ಹೋಗ್ಬಾರ್ದು. ಸ್ಟ್ರೆಸ್ ಈಟಿಂಗು, ಇಲ್ಲ ಎಮೋಷನ್ ಬೇಸ್ಡ್ ಏನೇನಿರುತ್ತೆ ಅದು. ಸೊ, ನೀವು ಇದಕ್ಕೆ ಏನ್ ಗೊತ್ತಾ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಇಟ್ಕೋಬೇಕು. ನೀವು ಒಂದು ಚೀಟ್ ಮೀಲ್ ಇರಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್. ಒಂದೇ ಒಂದು ಚೀಟ್ ಮೀಲ್ ವಾರಕ್ಕೆ. ವಾರದಲ್ಲಿ ಚೀಟ್ ಡೇ ಅಂತ ಅಲ್ಲ. ಚೀಟ್ ಮೀಲ್ ಅನ್ನೋದು ಅದಕ್ಕೆ. ಚೀಟ್ ಡೇ ಅಲ್ಲ ಅದು. ಆಯ್ತಾ? ವೀಕೆಂಡಲ್ಲೆಲ್ಲ ಚೀಟ್ ಮಾಡ್ಬಿಡ್ತೀನಿ ಅನ್ನೋದಲ್ಲ. 5 ದಿನ ವರ್ಕೌಟ್ ಮಾಡ್ತೀನಿ. ಆಯ್ತಾ? ಚೆನ್ನಾಗಿ ಡಯಟ್ ಮಾಡ್ತೀನಿ. ಸ್ಯಾಟರ್‌ಡೆ, ಸಂಡೇ ಹೋಗಿ ವೀಕೆಂಡ್ ಫುಲ್ ಚೀಟ್. ಏನು ಉಪಯೋಗ ಇಲ್ಲ. ಅಷ್ಟು ವೇಸ್ಟ್ ಆಗುತ್ತೆ. ಒಂದು ಮೀಲ್ ಅಷ್ಟೇ ಚೀಟ್ ಮೀಲ್ ಅದು ವಾರಕ್ಕೆ. ಚೀಟ್ ಡೇ ಅಲ್ಲ, ಚೀಟ್ ವೀಕೆಂಡ್ ಕೂಡ ಅಲ್ಲ. ಆಯ್ತಾ? ವೀಕ್ ಡೇಸಲ್ಲಿ ಮಾತ್ರ ಡಯಟ್ ಮಾಡ್ಬೇಕಂತಿಲ್ಲ. ಡಯಟ್ ನಿಮ್ದು ಅಷ್ಟು ಇರಬೇಕು. ಒನ್ ಡೇ ಚೀಟ್. ಸಾರಿ, ಒಂದು ಮೀಲ್ ಚೀಟ್. ನಾನು ಅದೇ ಡೇ ಅಂತಿದ್ದೀನಿ. ಒಂದು ಮೀಲ್ ಚೀಟಿಗೆ ಅಂತ ಇಡಿ ಅಷ್ಟೇ. ಓಕೆನಾ? ಸೊ, ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಚೀಟ್ ಮೀಲ್, ಚೀಟ್ ಡೇ ಅಲ್ಲ. ಅಂಡ್ ಸ್ಟ್ರೆಸ್ ಈಟಿಂಗ್ ಮಾಡಬೇಡಿ. ಎಮೋಷನಲ್ ಕಂಫರ್ಟ್ ಫುಡ್‌ಗಳು ಕೆಲವು ಇದಾವೆ. ನನಗೂ ಇದೆ ಕೆಲವು ಫುಡ್ಡು. ಆಯ್ತಾ? ಬಟ್ ಏನು ಅಂತ ಅಂದ್ರೆ ಆ ಟ್ರಿಗರ್ ಆಗಬಾರ್ದು ತುಂಬಾ ಫ್ರೀಕ್ವೆಂಟ್ ಆಗಿ ನಿಮಗದು. ಆಯ್ತಾ? ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಅಂಡ್ ಅದು ಏನೇ ಟ್ರಿಗರ್ ಆದ್ರೂನು ಒಂದು ಡೇ ಇಲ್ಲ ಯಾವ್ದಾದ್ರು ಒಂದು ಮೀಲ್ ಸೆಟ್ ಮಾಡ್ಬಿಡಿ ಅದಕ್ಕೆ. ಸಂಡೇ ನೈಟ್, ಸ್ಯಾಟರ್‌ಡೆ ನೈಟ್ ನಾನು ಹೊರಗಡೆ ಹೋಗ್ಬಿಟ್ಟು ನನ್ನ ಫೇವರೇಟ್ ಮೀಲ್ ನಾನು ತಿಂತೀನಿ. ಈ ವೀಕ್ ನನಗೇನು ಕ್ರೇವಿಂಗ್ ಆಗ್ತಿದೆ ಅದನ್ನ ನಾನು ಸ್ಯಾಟರ್‌ಡೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಆ ಕ್ರೇವಿಂಗ್ ಕಂಪ್ಲೀಟ್ ಮಾಡ್ಕೋತೀನಿ. ಅಷ್ಟೇ. ನಾನು ಸ್ಯಾಟರ್‌ಡೆವರೆಗೂ ಕಾಯ್ತೀನಿ. ಅಲ್ಲಿವರೆಗೂ ವರ್ಕೌಟ್ ಮಾಡ್ತೀನಿ, ಹೆಲ್ದಿಯಾಗಿ ತಿಂತೀನಿ, ಡಯಟ್ ಮಾಡ್ತೀನಿ. ಅಂಡ್ ಸ್ಯಾಟರ್‌ಡೆ ಆ ಮೀಲ್ ತಿಂದ್ಬಿಟ್ಟು ಆ ಕ್ರೇವಿಂಗ್ ಸ್ಯಾಟಿಸ್ಫೈ ಮಾಡ್ಕೋಬೇಕು ನೀವು. ಇವಾಗ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಈಗ ಚೀಟ್ ಮೀಲ್ ಅನ್ನೋದೇನು ಅಂದ್ರೆ ನಿಮ್ಗೆ ಅದೊಂಥರ ರಿವಾರ್ಡ್ ಇದ್ದಂಗೆ. ಆಯ್ತಾ? ನಿಮ್ದು ಇಡೀ ವೀಕಿನ ಎಫರ್ಟ್‌ಗೆ ಅದು ರಿವಾರ್ಡ್ ನಿಮ್ಗೆ. ಆ ರಿವಾರ್ಡನ್ನ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು ನೀವು. ಯಾರ್ಯಾರೋ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ, ಅದೇನೇನೋ ತಿನ್ನಿಸ್ತಾರೆ, ಅದನ್ನೆಲ್ಲ ತಿನ್ನಕ್ ಹೋಗ್ಬಾರ್ದು. ನಿಮಿಗ್ ಏನ್ ಪರ್ಸನಲಿ ಕ್ರೇವ್ ಆಗ್ತಿರುತ್ತೆ ಅದನ್ನ ತಿನ್ಬೇಕು. ಇಲ್ಲ ಏನಾಗುತ್ತೆ ಗೊತ್ತಾ? ಯಾರೋ ಕರ್ಕೊಂಡು ಹೋಗ್ಬಿಟ್ಟು ನಿಮ್ ಚೀಟ್ ಮೀಲ್ ದಿನ ಬೇರೆ ಏನೋ ತಿನ್ಸಿದ್ರು. ನಿಮ್ಗೆ ಇಷ್ಟನೂ ಇರೋದಿಲ್ಲ. ಸೊ, ಒಂದು ಚೀಟ್ ಮೀಲ್ ಹಾಳಾಯ್ತು ಅನ್ನೋದೊಂದು ಇದಿರುತ್ತೆ ನಿಮ್ಗೆ ಬೇಜಾರು. ಪ್ಲಸ್ ಇನ್ನೊಂದು ಗಿಲ್ಟ್ ಆಗ್ಬಿಡುತ್ತೆ. ಅಯ್ಯೋ! ಏನೋ ತಿನ್ನಲ್ಲ ನನಗೆ ಇಷ್ಟನೇ ಆಗ್ತಿಲ್ಲ ಇದು. ತಿನ್ಬೇಕಾಯ್ತು ತಿಂದೆ ಸುಮ್ನೆ ವೇಸ್ಟ್ ಆಗೋಯ್ತು ನನ್ನ ಚೀಟ್ ಮೀಲ್ ಅಂತ. ಆಮೇಲೆ ಏನ್ ಮಾಡ್ತೀರಾ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನಿಮ್ ಕ್ರೇವಿಂಗ್ ಮತ್ತೆ ತಿಂತೀರಾ. ಯಾಕಂದ್ರೆ ಕ್ರೇವಿಂಗೇ ಸ್ಯಾಟಿಸ್ಫೈ ಆಗಿಲ್ವಲ್ಲ ಆ ವೀಕಿಂದು. ಆ ವೀಕಿಂದ್ ಕ್ರೇವಿಂಗ್ ಸ್ಯಾಟಿಸ್ಫೈ ಆಗೋದಿಕ್ಕೆ ಚೀಟ್ ಮೀಲ್ ಅಂತ ಇಡೋದು ನಾವು. ಆಯ್ತಾ? ಸೊ, ಒಂದು ಚೀಟ್ ಮೀಲ್ ಅದನ್ನ ಮಾಡ್ಕೊಳ್ಳಿ. ಎಮೋಷನಲ್ ಸ್ಟ್ರೆಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ನೀವು ಸ್ವಲ್ಪ. ಲೈಕ್ ರಿಸಲ್ಟ್ ಬೇಕಾ? ನೀವು ಎಷ್ಟು ಪ್ರಿಸೈಸ್ ಆಗಿ ಡಯಟ್ ಮಾಡ್ತೀರಾ, ನಿಮ್ಗೆ ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಓಕೆನಾ? ಸೊ, ಇದೊಂದಾಯ್ತು. ಸೊ, ಎಮೋಷನಲ್ ಕ್ರೇವಿಂಗ್. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಹ್ಯಾಬಿಟ್ ಕ್ರೇವಿಂಗ್ ಬರುತ್ತೆ ನಿಮ್ಗೆ. ಹ್ಯಾಬಿಟ್ ಕ್ರೇವಿಂಗ್ ಏನು ಅಂತಂದ್ರೆ ಕೆಲವರಿಗೆ ಹ್ಯಾಬಿಟ್ ಇರುತ್ತೆ. ಹೆಂಗೆ ಅಂತಂದ್ರೆ ದಿನಾ ಸಂಜೆ ಹೋಗ್ಬಿಟ್ಟು ಹೊರಗಡೆ ಏನಾದ್ರು ತಿನ್ಕೊಂಬರೋದು. ಆಯ್ತಾ? ದಿನಾ ಸಂಜೆ ಹೊರಗಡೆ ತಿನ್ನೋದು. ಊಟ ಆದ್ಮೇಲೆ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಸ್ವೀಟ್ ತಿನ್ಕೊಂಬರೋದು. ಆ ಥರ ಎಲ್ಲ ಹ್ಯಾಬಿಟ್‌ಗಳು ಇರ್ತವೆ ಕೆಲವ್ರಿಗೆ. ಈಗ ನೆಟ್‌ಫ್ಲಿಕ್ಸ್ ನೋಡುವಾಗ ಏನಾದ್ರು ಮಂಚಿಂಗಿಗೆ ಬೇಕೇ ಬೇಕು. ಮೂವಿ ನೋಡುವಾಗ ಮಂಚಿಂಗಿಗೆ ಬೇಕೇ ಬೇಕು. ಥಿಯೇಟರಿಗೆ ಹೋದಾಗ ಏನಾದ್ರು ತಿನ್ನಕ್ ಬೇಕೇ ಬೇಕು. ಸೊ, ಈ ತರ ಕೆಲವು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ನಾನು ಈ ಜಾಗದಲ್ಲಿ ಇದ್ರೆ ನಾನು ಇದನ್ನ ತಿಂತೀನಿ. ಆ ಜಾಗಕ್ಕೆ ಹೋದ್ರೆ ಅದನ್ನ ತಿನ್ಲೇಬೇಕು ನಾನು. ಎವ್ರಿ ಡೇ ನಾನು ಸಂಜೆ ಇದೊಂದು ಹ್ಯಾಬಿಟ್ ಇದೆ ಅಂತ. ಸೊ, ಹ್ಯಾಬಿಟ್ ಕ್ರೇವಿಂಗ್ಸ್ ಏನಿರುತ್ತೆ ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಹ್ಯಾಬಿಟನ್ನ ಬ್ರೇಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ಒಂದು ಹೊಸ ಹ್ಯಾಬಿಟ್ ಬಿಲ್ಡ್ ಮಾಡ್ತಿದ್ದೀರಲ್ವಾ? ಒಂದು ಹೆಲ್ದಿ ಲೈಫ್ ಸ್ಟೈಲ್ ಬದುಕಬೇಕು ನಾನು. ಇವಾಗ ನಾನು ಹೆಲ್ದಿಯಾಗಿ ತಿನ್ನಬೇಕು, ನಾನು ವೆಯ್ಟ್ ಲೂಸ್ ಆಗಬೇಕು, ಆಯ್ತಾ? ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದಿದೆ ನಿಮ್ಮ ತಲೇಲಿ. ಸೊ, ಒಂದು ಹ್ಯಾಬಿಟ್ ಬಿಲ್ಡ್ ಮಾಡುವಾಗ ಇನ್ನೊಂದು ಹ್ಯಾಬಿಟ್ ಇದು ಬ್ರೇಕ್ ಮಾಡಬೇಕಾಗುತ್ತೆ. ಏನೋ ಅನ್‌ಹೆಲ್ದಿ ಫುಡ್ಡು, ಹೊರಗಡೆ ತಿನ್ನೋದು, ಆಯ್ತಾ? ಕ್ರೇವಿಂಗ್ಸು
ಇದನ್ನೆಲ್ಲ ಬ್ರೇಕ್ ಮಾಡಬೇಕಾಗುತ್ತೆ ಸ್ವಲ್ಪ. ಇನಿಷಿಯಲಿ ಕಷ್ಟ ಇದೆ. ನಾನು ಈಸಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲ, ನಾನ್ ತಿಂಡಿ ಪೋತ ನಾನು. ಹೆಂಗೆ ಅಂದ್ರೆ ನಂಗೆ ಎವ್ರಿ 5 ಮಿನಿಟ್ಸ್ ಏನಾದ್ರು ತಿನ್ನಕ್ ಬೇಕೇ ಬೇಕು ನಂಗೆ. ಆಯ್ತಾ? ನಂಗೆ ಅದಕ್ಕೆ ಬಲ್ಕಿಂಗ್ ಇಷ್ಟ ಆಗುತ್ತೆ. ಯಾಕಂದ್ರೆ ಬಲ್ಕಿಂಗಲ್ಲಿ ತಿನ್ನಕ್ ಚೆನ್ನಾಗ್ ಸಿಗುತ್ತೆ ಅಂತ. ನಂಗೆ ಕಟ್ಟಿಂಗ್ ಈಗ್ಲೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಕಟ್ಟಿಂಗ್. ನಂಗೆ ಈಗ್ಲೂ ಕೂಡ ಸ್ವಲ್ಪ ಹೊಟ್ಟೆ ಹಸ್ದಾಗೆಲ್ಲ ನನಗೂ ಸ್ವಲ್ಪ ಲೈಕ್ ಅನಾಯಿಂಗ್ ಆಗುತ್ತೆ, ಇರಿಟೇಟ್ ಆಗುತ್ತೆ. ಬಟ್ ಇವಾಗ ಕಂಟ್ರೋಲಿಂಗ್ ಕಲ್ತಿದ್ದೀನಿ ಅಂಡ್ ನಾನು ಮೀಲ್ಸ್‌ನ ಸ್ಪ್ರೆಡ್ ಔಟ್ ಮಾಡ್ಕೊತೀನಿ. ಅದ್ರ ಬಗ್ಗೆನೂ ಹೇಳ್ತೀನಿ. ಆಮೇಲೆ ಹೆಂಗೆಂಗ್ ಸಾಲ್ವ್ ಮಾಡ್ಬೇಕು ಅಂತಾನೂ ಹೇಳ್ತೀನಿ ಇದನ್ನ. ಆಯ್ತಾ? ಸೊ ಇವಾಗ ಈ ತರದ್ದೆಲ್ಲ ಡಿಫರೆಂಟ್ ನಿಮ್ಗೆ ಕ್ರೇವಿಂಗ್ಸ್ ಟ್ರಿಗರ್ ಆಗುತ್ತೆ. ಒಂದು ವೆಯ್ಟ್ ಲಾಸ್ ಜರ್ನಿಲಿ. ಯಾರಿಗಾದ್ರು ಕ್ರೇವಿಂಗ್ಸ್ ಟ್ರಿಗರ್ ಆಗ್ತಿಲ್ಲ ಅಂತಂದ್ರೆ ಹ್ಯಾಟ್ಸ್ ಆಫ್ ನಿಮ್ಗೆ. ಯಾಕಂದ್ರೆ ನಾನು ಎಷ್ಟೇ ಪರ್ಫೆಕ್ಟ್ ಆದ್ರೂ ನನಗೆ ಫ್ಯಾಟ್ ಲಾಸಲ್ಲಿ ಸ್ವಲ್ಪ ಕ್ರೇವಿಂಗ್ಸ್ ಟ್ರಿಗರ್ ಆಗೇ ಆಗುತ್ತೆ ನನಗೆ. ಇನಿಷಿಯಲಿ ತುಂಬಾ ಜಾಸ್ತಿ ಆಗ್ತಿತ್ತು. ಎವ್ರಿ ಡೇ ಆಗ್ತಿತ್ತು. ಇವಾಗ ಅಷ್ಟ್ ಆಗೋದಿಲ್ಲ. ತುಂಬಾ ರೇರ್‌ಲಿ ಆಗುತ್ತೆ. ಟು ಬಿ ಆನೆಸ್ಟ್ ನಂಗೆ ತುಂಬಾ ರೇರ್ ಕ್ರೇವಿಂಗ್ಸ್ ಆಗೋದು. ತಿಂಗಳಿಗೆ ಒಂದ್ಸತಿ ಆದ್ರೆ ಹೆಚ್ಚು ನನಗೆ. ಯಾಕಂದ್ರೆ ನನ್ನ ಹ್ಯಾಬಿಟ್ ಆ ತರ ಬಿಲ್ಡ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಸೊಲ್ಯೂಷನ್ ಏನು ಅಂತ ಅಂದ್ರೆ, ನೀವಿವಾಗ ಫ್ಯಾಟ್ ಲಾಸ್ ಮಾಡುವಾಗ ಸ್ವಲ್ಪ ವಾಲ್ಯೂಮ್ ಬೇಸ್ಡ್ ಫುಡ್‌ಗಳಿಗೆ ಸ್ವಲ್ಪ ಗಮನ ಕೊಡಬೇಕು. ವಾಲ್ಯೂಮ್ ಬೇಸ್ಡ್ ಫುಡ್ ಅಂದ್ರೆ ಏನು? ನಿಮ್ಗಿವಾಗ ಅದ್ರದ್ದು ಕ್ಯಾಲರೀಸ್ ಕಮ್ಮಿ ಇರಬೇಕು. ಬಟ್ ಅದ್ರ ಕ್ವಾಂಟಿಟಿ ಜಾಸ್ತಿ ಇರಬೇಕು. ತೂಕ ಜಾಸ್ತಿ ಇರ್ಬೇಕು ಫುಡ್ಡಿಂದು. ಆದ್ರೆ ಅದ್ರಲ್ಲಿ ಕ್ಯಾಲರೀಸ್ ಕಮ್ಮಿ ಇರಬೇಕು. ಅದು ಯಾವ ತರ ಫುಡ್‌ಗಳು ಅಂತ ಅಂದ್ರೆ ವೆಜಿಟೇಬಲ್ಸು. ವೆಜಿಟೇಬಲ್ಸಲ್ಲಿ ಏನಾಗುತ್ತೆ, 100 ಗ್ರಾಮ್ಸ್ ವೆಜಿಟೇಬಲ್ಸಲ್ಲಿ ನಿಮಗೆ ಒಂದು 30 ಕ್ಯಾಲರೀಸ್ ಸಿಗ್ಬೋದು. ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಹೇಳ್ತಿರೋದಿಲ್ಲಿ. ಸೊ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂದ್ರೆ ಆಲೂಗೆಡ್ಡೆ, ಸ್ವೀಟ್ ಕಾರ್ನು, ಬಟಾಣಿ ಇವೆಲ್ಲ ಸ್ಟಾರ್ಚಿ ವೆಜಿಟೇಬಲ್ಸು. ಅದರಲ್ಲಿ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಪ್ಲಸ್ ಸ್ಟಾರ್ಚ್ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ. ಅದೇ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂದ್ರೆ ಕ್ಯಾರೆಟು, ಬೀನ್ಸು, ಬ್ರಾಕ್ಲಿ ಆಯ್ತಾ? ಇದೆಲ್ಲ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸಿಗೆ ಬರುತ್ತೆ. ನಿಮಗೇನಾದ್ರು ಸ್ಟಾರ್ಚಿ ಮತ್ತೆ ನಾನ್ ಸ್ಟಾರ್ಚಿ ಡಿಫರೆನ್ಸ್ ಬೇಕು ಅಂದ್ರೆ ಗೂಗಲ್ ಮಾಡಿ. ಸ್ಟಾರ್ಚಿ ವೆಜಿಟೇಬಲ್ಸ್ ಯಾವುದು? ನಾನ್ ಸ್ಟಾರ್ಚಿ ಯಾವುದು? ನೀವು ಯಾವ್ದ್ ಕಡೆ ಹೋಗ್ಬೇಕು ಹೊಟ್ಟೆ ತುಂಬಿಸ್ಕೊಳ್ಳೋಕೆ? ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಕಡೆ ಹೋಗ್ಬೇಕು. ಕ್ಯಾರೆಟು, ಬೀನ್ಸು ಆ ಥರ ಬರುತ್ತೆ, ನಿಮಗೆ ಫುಲ್ ಲಿಸ್ಟ್ ಬರುತ್ತೆ. ನಿಮ್ಗೆ ಏನು ಆಕ್ಸೆಸಿಬಲ್ ಇದೆ, ಅವೈಲಬಿಲಿಟಿ ಇದೆ, ಅದನ್ನ ತಗೊಂಡು ತಿನ್ನಿ. ಆಯ್ತಾ? ಸೊ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಿ. ಫ್ರೂಟ್ಸ್ ಕ್ಯಾಲರೀಸ್ ಕಮ್ಮಿ ಇರುತ್ತೆ ನಿಮಗೆ ನಾರ್ಮಲಿ. ಆಯ್ತಾ? 100 ಗ್ರಾಮ್ಸ್ ಫ್ರೂಟ್ಸಲ್ಲಿ 100 ಕ್ಯಾಲರೀಸ್ ಕೂಡ ಇರೋದಿಲ್ಲ. 70-80 ಕ್ಯಾಲರೀಸ್ ಇರುತ್ತೆ ನಿಮಗೆ. ಪ್ರಾಪರ್ ರೈಟ್ ಫ್ರೂಟ್ಸನ್ನ ಪಿಕ್ ಮಾಡ್ಬೇಕು ಇವಾಗ ನೀವು. ಬಾಳೆಹಣ್ಣು ಸೇಶಿಯೇಟಿಂಗ್, ಹೊಟ್ಟೆ ತುಂಬಿಸಿಡುತ್ತೆ ಬಾಳೆಹಣ್ಣು ನಿಮಗೆ. ಆಯ್ತಾ? ಆ್ಯಪಲ್ಲು ಕ್ಯಾಲರೀಸ್ ಕಮ್ಮಿ, ಹೊಟ್ಟೆ ತುಂಬಿಸುತ್ತೆ. ಯಾಕಂದರೆ ಆ್ಯಪಲ್ಲು 100 ಗ್ರಾಮಿಗೆ ಐ ಥಿಂಕ್ 50-60 ಕ್ಯಾಲರೀಸ್ ಅಷ್ಟೇ ಬರೋದದು ನಿಮಗೆ. ಆಯಿತಾ? ಸೊ ಫ್ರೂಟ್ಸ್ ತಿನ್ನಿ. ಫ್ರೂಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ವೆಜಿಟೇಬಲ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನೇನು ಅಂತಂದರೆ ಸೇಶಿಯೇಟಿಂಗ್ ಫುಡ್ ಅಂತ ಅಂತೀವಿ. ಸೇಶಿಯೇಟಿಂಗ್ ಫುಡ್ ಅಂದರೆ ಏನು? ಹೊಟ್ಟೆ ತುಂಬಿಸಿರ್ಬೇಕು ಆ ಫುಡ್ಡು. ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿರೋ ಥರ ಫೀಲ್ ಕೊಡೋ ಫುಡ್ಡಿಗೆ ಸೇಶಿಯೇಟಿಂಗ್ ಫುಡ್ ಅಂತೀವಿ. ಸೊ ಸೇಶಿಯೇಟಿಂಗ್ ಫುಡ್ ಕಡೆಗೆ ಹೋಗಬೇಕು. ಆಲೂಗೆಡ್ಡೆ ಸೇಶಿಯೇಟಿಂಗ್ ಫುಡ್ ಅಂತಾರೆ. ಆಯಿತಾ? ಇವಾಗ ನಮ್ಮ ಡಯಟ್, ಇಂಡಿಯನ್ ಡಯಟಲ್ಲಿ ಆಲೂಗೆಡ್ಡೆ ತಿನ್ನಲ್ಲ. ನಾವೇನು ತಿಂತೀವಿ? ರೈಸ್ ತಿಂತೀವಿ. ಆಯಿತಾ? ಚಪಾತಿ ತಿಂತೀವಿ, ರೈಸ್ ತಿಂತೀವಿ. ಸೊ ರೈಸ್ ತಿನ್ಬೋದು. ನಾನು ಪರ್ಸ್ನಲಿ ವೈಟ್ ರೈಸೇ ತಿನ್ನೋದು. ನಾನು ಬ್ರೌನ್ ರೈಸ್ ಕೂಡ ತಿನ್ನೋದಿಲ್ಲ. ನಾನು ವೈಟ್ ರೈಸ್ ಏನಕ್ಕೆ ಪಿಕ್ ಮಾಡ್ತೀನಿ ಅಂತ ಅಂದರೆ, ವೈಟ್ ರೈಸ್ ನನಗೆ ಸ್ವಲ್ಪ ಹೊಟ್ಟೆ ತುಂಬಿಸಿಡುತ್ತೆ. ಅದೇ ಕ್ವಾಂಟಿಟಿಲಿ ನಾನೇನಾದರೂ 50 ಗ್ರಾಮ್ ಅಕ್ಕಿ ಜಾಗದಲ್ಲಿ ನಾನು 50 ಗ್ರಾಮ್ ಗೋಧಿ ಯೂಸ್ ಮಾಡಿದ್ರೆ, ಗೋಧಿ ಜಾಸ್ತಿ ನೀರು ಹೀರ್ಕೊಳ್ಳಲ್ಲ ನೋಡಿ ನೀವು. ಆಯಿತಾ? ಸೊ ಅದೇನಾಗುತ್ತೆ, ಫ್ಲ್ಯಾಟ್ ಆಗಿ ಒಂದು ಚಪಾತಿ ಟೈಪ್ ಬರುತ್ತೆ. ಒಂದು ಚಪಾತಿ ಬರ್ಬೋದು ನಿಮಗೆ, 1.5 1 ಹೊಟ್ಟೆ ತುಂಬ್ದಂಗೆ ಅನ್ಸಲ್ಲ ನನಗೆ. ನಾನೇನು ಮಾಡ್ತೀನಿ, ರೈಸ್ ಇಟ್ಕೋತೀನಿ, ಜಾಸ್ತಿ ಪಲ್ಯ ಹಾಕೋತೀನಿ. ಆಯಿತಾ? ಜಾಸ್ತಿ ಸಾರು ಹಾಕೋತೀನಿ, ತರಕಾರಿ ಸಾರು. ಕಮ್ಮಿ ಎಣ್ಣೆ ಯೂಸ್ ಮಾಡಿಬಿಟ್ಟು ತರಕಾರಿ ಸಾರು. ಆಯಿತಾ? ಪಲ್ಯ ಜಾಸ್ತಿ. ಸೊ ಅವಾಗೇನಾಗುತ್ತೆ, ವೆಜಿಟೇಬಲ್ಸ್ ಜಾಸ್ತಿ ಇದೆ. ಸೊ ವೆಜಿಟೇಬಲ್ಸ್ ನನಗೆ ಹೊಟ್ಟೆ ತುಂಬಿಸ್ತಾ ಇದೆ. ಜೊತೆಗೆ ಪ್ರೋಟೀನ್ ಸೇಶಿಯೇಟಿಂಗ್ ನಿಮಗೆ. ಪ್ರೋಟೀನ್ ಏನಿರುತ್ತಲ್ಲ, ಪ್ರೋಟೀನ್ ನಿಮಗೆ ಫುಲ್ಲಾಗಿಡುತ್ತೆ. ಹೊಟ್ಟೆ ಖಾಲಿ ಅನ್ಸಲ್ಲ ನಿಮಗೆ. ಪ್ರೋಟೀನ್ ಕುಡಿದಾಗ ಇಲ್ಲ ಪ್ರೋಟೀನ್ ಫುಡ್ ಏನಾದ್ರು ತಿಂದಾಗ ನಿಮಗೆ ಹೊಟ್ಟೆ ತುಂಬಿರೋ ಫೀಲಿಂಗ್ ಕೊಡುತ್ತೆ. ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿರೋ ಫೀಲಿಂಗ್ ಕೊಡುತ್ತೆ. ಸೊ ಚಿಕನ್ನು, ಮೊಟ್ಟೆ ಆಯಿತಾ? ಲೋ ಫ್ಯಾಟ್ ಪನ್ನೀರು, ಇಲ್ಲ ಝೀರೋ ಫ್ಯಾಟ್ ಗ್ರೀಕ್ ಯೋಗರ್ಟು. ಝೀರೋ ಫ್ಯಾಟ್ ಗ್ರೀಕ್ ಯೋಗರ್ಟ್ ನೋಡಿ, ಹೈ ವಾಲ್ಯೂಮು, ಲೋ ಕ್ಯಾಲರೀಸು. ನಿಮಗೆ 100 ಗ್ರಾಮ್ ಝೀರೋ ಫ್ಯಾಟ್ ಗ್ರೀಕ್ ಯೋಗರ್ಟ್ ತೊಗೊಂಡ್ರೆ 100 ಗ್ರಾಮಿಗೆ ನಿಮಗೆ 60 ಕ್ಯಾಲರೀಸ್ ಇರುತ್ತೆ ಅಷ್ಟೇ. ಆ್ಯಂಡ್ 7 ಗ್ರಾಮ್ ಪ್ರೋಟೀನ್ ಕೂಡ ಸಿಗ್ತಿದೆ ಅದರಲ್ಲಿ. ಹೈ ಕ್ವಾಲಿಟಿ ಪ್ರೋಟೀನ್ ಅದು. ಆಯಿತಾ? ಸೊ ಈ ಥರ ಕಮ್ಮಿ ಕ್ಯಾಲರೀಸು, ವಾಲ್ಯೂಮ್ ಜಾಸ್ತಿ ಇರಬೇಕು ಅದ್ರದ್ದು. ಆಯಿತಾ? ಇವಾಗ ಸೌತೆಕಾಯಿ ತಿನ್ಬೋದು ನೀವು. ಆಯಿತಾ? ನಾವು ವೆಜಿಟೇಬಲ್ಸಿಗೆ ಕ್ಯಾಲರೀಸ್ ಕೌಂಟ್ ಮಾಡಲ್ಲ. ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ಗೆ ಕ್ಯಾಲರೀಸ್ ಕೌಂಟ್ ಮಾಡಲ್ಲ. ಅದನ್ನು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಮೆಜಾರಿಟಿ ವಾಟರೇ ಇರುತ್ತೆ ಅಂತ. ಸೊ ನಾನೇನು ಮಾಡ್ತೀನಿ ಅಂದರೆ, ನನ್ನ ತಟ್ಟೆ ಅರ್ಧ ಫುಲ್ ಬರೀ ತರಕಾರಿನೇ ತುಂಬಿಸ್ಕೊಂಡಿರ್ತೀನಿ. ಆಯಿತಾ? ರೈಸು, ತರಕಾರಿ, ಏನಾದರೂ ತರಕಾರಿ ಸಾರು ಇಲ್ಲ ಫ್ರೈಡ್ ರೈಸ್ ಥರ ಮಾಡಿರ್ತೀನಿ ಆ್ಯಂಡ್ ಚಿಕನ್ ಇಟ್ಕೊಂಡಿರ್ತೀನಿ. ಸೊ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಅದರಲ್ಲಿ. ಆಯಿತಾ? ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನೀರು ಚೆನ್ನಾಗಿ ಕುಡೀರಿ. 4 ಲೀಟ್ರ್ ಹತ್ತತ್ರ ನೀರು ಕುಡೀರಿ ದಿನಕ್ಕೆ. ಸೊ ನೀರು ಕುಡಿದಾಗ ಏನಾಗುತ್ತೆ, ನೀರು ಕೂಡ ನಿಮಗೆ ಸ್ವಲ್ಪ ಹೊಟ್ಟೆ ತುಂಬಿಸುತ್ತೆ. ಅಂದರೆ ಊಟದ ಜೊತೆ ಅಂತಿಲ್ಲ ನಾನು, ನಾರ್ಮಲಿ ಮಧ್ಯದಲ್ಲಿ. ಈಗ ಊಟದ ಮಧ್ಯ ಅಲ್ಲ. ಅಂದರೆ ಈಗ ಬ್ರೇಕ್‌ಫಾಸ್ಟ್ ಮತ್ತು ಲಂಚ್ ಮಧ್ಯದಲ್ಲಿ ನೀರು ಕುಡೀರಿ, ಎದ್ದಾಗ ನೀರು ಕುಡೀರಿ, ಹಾಗೆ. ಸೊ ದಿನಕ್ಕೆ 4 ಲೀಟ್ರ್ ನೀರು ಕುಡಿದಾಗ ಅದು ಕೂಡ ನಿಮಗೆ ಹೊಟ್ಟೆ ತುಂಬಿಸಿಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಅದೊಂದಿದೆ. ಆಮೇಲೆ ಹೈ ವಾಲ್ಯೂಮ್ ಫುಡ್ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ.
ಆಮೇಲೆ ಫುಡ್ಡನ್ನ ಸ್ಪ್ರೆಡ್ ಔಟ್ ಮಾಡ್ಕೋಬೇಕು ನೀವು. ಓವರ್ ದ ಡೇಸ್ ಫುಡ್ಡನ್ನ ಸ್ಪ್ರೆಡ್ ಔಟ್ ಮಾಡ್ಕೋಬೇಕು. ಈಗ ನಾನು ಪರ್ಸನಲಿ ನಂದು ಹೇಳ್ತೀನಿ. ನನಗೆ ಎದ್ದಿದ ತಕ್ಷಣ ಹೊಟ್ಟೆ ಹಸಿಯೋದಿಲ್ಲ. ಆಯ್ತಾ? ನಂಗೆ ಹೊಟ್ಟೆ ಜಾಸ್ತಿ ಹಸಿಯಲ್ಲ. ನಾನು ಆಲ್ಮೋಸ್ಟ್ 12 ಗಂಟೆವರೆಗೂ ನಾನು ಏನು ತಿಂದೆ ಆರಾಮಾಗಿರ್ತೀನಿ. ಆಯ್ತಾ? ನಂಗೆ ಎನರ್ಜಿ ಕೂಡ ಏನು ಕ್ರ್ಯಾಶ್ ಆಗಲ್ಲ. ನಂಗೆ ಎನರ್ಜಿ ಡೌನ್ ಅನ್ಸೋದಿಲ್ಲ. ಆಯ್ತಾ? ನಂಗೆ ತಿಂಡಿ ಬೇಕು ಅಂತ ಫೀಲಿಂಗ್ ಬರೋದಿಲ್ಲ. ನಂಗೆ ಎದ್ದಿದ ತಕ್ಷಣ ಒಂದು ಟೀ ಸಿಕ್ಕಿದ್ರೆ ಸಾಕು. ಐ ಆಮ್ ಹ್ಯಾಪಿ. 12 ಗಂಟೆವರೆಗೂ ನಾನು ಹೆಂಗಾರು ಕಳೀತೀನಿ. ನನಗೇನು ಅಂತಂದ್ರೆ ನಂಗೆ ರಾತ್ರಿ ಹೊಟ್ಟೆ ಹಸ್ಕೊಂಡು ಮಲ್ಗಕ್ಕಾಗೋದಿಲ್ಲ. ನಂಗೆ ಸ್ವಲ್ಪ ಹೊಟ್ಟೆ ತುಂಬಿರಬೇಕು. ಸೊ ನಾನು ಮಲ್ಗಕ್ಕೂ 2 ಅವರ್ಸ್ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಹೊಟ್ಟೆ ತುಂಬೋ ಥರ ಮೀಲ್ ತಿಂದ್ಬಿಟ್ಟು ಮಲ್ಕೋತೀನಿ. ಸೊ ನಂದೇನು ಪ್ರಿಯಾರಿಟಿ ಅಂದರೆ ನನಗೆ ಡೇ ಎಂಡ್ ಆಗೋ ಟೈಮಲ್ಲಿ ನನಗೆ ಜಾಸ್ತಿ ಫುಡ್ ಬೇಕು. ಈಗ ಕೆಲವರು ನೀವು ಕೂಡ ಫುಡ್ ತಿನ್ನೋದು ನಿಲ್ಲಿಸ್ಬಿಡ್ತೀರಾ. ರಾತ್ರಿ ಅನ್ನ ತಿನ್ನಬಾರ್ದು, ಅವೆಲ್ಲ ಸುಳ್ಳು. ರಾತ್ರಿ ಅನ್ನ ತಿನ್ನಬಾರ್ದು, ಚಪಾತಿ ತಿನ್ನಬಾರ್ದು, ರಾತ್ರಿ ಊಟ ಮಾಡಬಾರ್ದು, ಇವೆಲ್ಲ ಸುಳ್ಳು. ಆಯಿತಾ? ಆ ಥರ ಏನೂ ಇಲ್ಲ. ನಾನು ದಿನಾ ರಾತ್ರಿ ಅನ್ನನೇ ತಿನ್ನೋದು. ಆಯಿತಾ? ಅನ್ನ ತಿಂದ್ಕೊಂಡೆ ಸಖತ್ತಾಗಿ ಬಾಡಿ ಮಾಡಿದ್ದೀನಿ ನಾನು. ಸೊ ನನಗೆ ರಾತ್ರಿ ಹಂಗಿಷ್ಟ, ಹೊಟ್ಟೆ ತುಂಬುತ್ತೆ, ಪ್ಲಸ್ ನನಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಫುಡ್ಡನ್ನ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ನಿಮಗೆ ಎಷ್ಟೆಷ್ಟು ಹೊತ್ತಿಗೆ ಹೊಟ್ಟೆ ಹಸಿಯುತ್ತೆ. ನಂಗೆ ಬೆಳಗ್ಗೆ ಜಾಸ್ತಿ ಹೊಟ್ಟೆ ಹಸಿಯುತ್ತಾ, ರಾತ್ರಿ ಜಾಸ್ತಿ ಹೊಟ್ಟೆ ಹಸಿಯುತ್ತಾ? ಯಾವಾಗ ನಾನು ಜಿಮ್ಮಿಗೆ ಹೋಗ್ತೀನಿ, ಜಿಮ್ ಟೈಮ್ ನಿಮಗೆ ಉಳ್ಕೊಳ್ಳುತ್ತೆ. ಜಿಮ್ ಟೈಮಲ್ಲಿ ಏನಾಗುತ್ತೆ, ವರ್ಕೌಟ್ ಮೇಲೆ ಫೋಕಸ್ ಮಾಡೋದ್ರಿಂದ ಹೊಟ್ಟೆ ಹಸಿಯೋದಿಲ್ಲ ನಿಮಗೆ. ಸೊ 1 ಅವರ್ 2 ಅವರು ಜಿಮ್ಗೆ ಹೋಗೋದಕ್ಕೆ, ಬರೋದಕ್ಕೆ, ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ 1-2 ಅವರ್ಸ್ ಅಲ್ಲೇ ತೆಗೆದುಬಿಡ್ತೀರಾ ವಿತೌಟ್ ಫುಡ್. ಆಯಿತಾ? ಸೊ ಅವನ್ನೆಲ್ಲ ನೋಡ್ಕೋಬೇಕು ನೀವು. ಈಗ ನಾನೇನು ಮಾಡ್ತೀನಿ ಅಂತ ಅಂದರೆ, ಬ್ರೇಕ್ಫಾಸ್ಟ್ ಒಂದು ಲೈಟ್ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಆಯಿತಾ? ಒಂದು ಗುಡ್ ಸೈಜ್ ಲಂಚ್ ತಿಂತೀನಿ. ಆಮೇಲೆ ಪ್ರೀ ವರ್ಕೌಟ್ ನಾನೇನೂ ತೊಗೊಳಲ್ಲ. ಜಿಮ್ಮಿಗೆ ಹೋಗಿ ಬಂದಾದಮೇಲೆ ನಂದು ಅರ್ಧ ಫುಡ್ಡು, ನಾನು ಜಿಮ್ಮಿಗೆ ಹೋಗಿ ಬರ್ತೀನಿ ನೋಡಿ, 7 ಗಂಟೆ ಮೇಲ್ಗಡೆ ನಂದು ದಿನದ ಅರ್ಧ ಫುಡ್ಡು 7 ಗಂಟೆ ಮೇಲ್ಗಡೆ ತಿಂತೀನಿ ನಾನು. 7 ಟು ಲೈಕ್ ಒಂದು 10 o'clock ಒಳಗಡೆ. ಆ್ಯಂಡ್ 12 ಗಂಟೆಗೆ ಮಲ್ಕೋತೀನಿ. ಒಂದು 2 ಅವರ್ ಗ್ಯಾಪ್ ಕೊಡ್ತೀನಿ ಊಟಕ್ಕೂ ಮತ್ತು ನಿದ್ದೆಗೂ. ಓಕೆನಾ? ಸೊ ಈ ಥರ ನಿಮಗೆ ಹೆಂಗೆ ಅನಿಸುತ್ತೆ, ನೀವು ಫುಡ್ಡನ್ನ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳಿ ದಿನಕ್ಕೆ. ಸೊ ಬೇಗ ಬೇಗ ತಿಂದುಬಿಟ್ರೆ, ಈಗ 6 ಗಂಟೆ ಈಗ ನಿಮಗೆ 1,500 ಕ್ಯಾಲರೀಸ್ ಇದೆ ಅಂದ್ಕೊಳ್ಳಿ. ನೀವು ಸಂಜೆ 6 ಗಂಟೆ ಒಳಗಡೆನೇ 1,500 ಕ್ಯಾಲರೀಸ್ ಮುಗಿಸ್ಕೊಂಡ್ಬಿಟ್ರೆ, ನಿಮಗೆ ಆಬ್ವಿಯಸ್ಲಿ ಹೊಟ್ಟೆ ಹಸಿಯುತ್ತೆ. ಆ್ಯಂಡ್ ನಿಮಗೆ ಹೊಟ್ಟೆ ಹಸ್ದಾಗ ಏನಾಗುತ್ತೆ, ನಿಮಗೆ ನಿದ್ದೆ ಕೂಡ ಬರೋದಿಲ್ಲ. ಏನಾದ್ರು ತಿನ್ನಲೇಬೇಕು, ಇಲ್ಲ ನಿದ್ದೆನೇ ಬರೋದಿಲ್ಲ ನಿಮಗೆ. ಸೊ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ನೀವು. ಆಯಿತಾ? ಸೊ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳಿ ಮೀಲನ್ನ ಪ್ರಾಪರಾಗಿ. ಒಂದು ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡಿ, ಮೀಲನ್ನ ಫುಲ್ ಮಾಡಿ, ಅಂದರೆ ವಾಲ್ಯೂಮ್ ಜಾಸ್ತಿ ಮಾಡಿ ಮೀಲ್ದು. ಕ್ಯಾಲರೀಸ್ ಕಮ್ಮಿ ಇರಬೇಕು. ಆ್ಯಂಡ್ ಆ ಥರ ಫುಡ್ಗಳನ್ನು ಪಿಕ್ ಕೂಡ ಮಾಡಬೇಕು ನೀವು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೆ. ನಾನು ಇವಾಗ ಪೀನಟ್ ಬಟರ್ ತಿಂತಿದ್ದೆ. ನನ್ನ ಡಯಟಲ್ಲಿ ಪೀನಟ್ ಬಟರ್ ಕಮ್ಮಿ ಆಯ್ತು ಇವಾಗ ಕ್ಯಾಲರೀಸ್ ಡೌನ್ ಮಾಡಿದಾಗ. ಸೊ 25 ಗ್ರಾಮಿಂದ ಪೀನಟ್ ಬಟರ್ 10 ಗ್ರಾಮಿಗೆ ಬಂತು. ಸೊ 25 ಗ್ರಾಮ್ ಮಿನಿಮಮ್ ಬೇಕೇ ಬೇಕು. ಒಂದು ಪೀನಟ್ ಬಟರ್ ಸ್ಯಾಂಡ್ವಿಚ್ ಮಾಡ್ತೀನಿ 2 ಬ್ರೆಡ್ಡಿಗೆ ಅಂತ ಅಂದರೆ 25 ಗ್ರಾಮ್ ಪೀನಟ್ ಬಟರ್ ಬೇಕೇ ಬೇಕು ನನಗೆ. ಈಗ 10 ಗ್ರಾಮ್ ಪೀನಟ್ ಬಟರಲ್ಲಿ ನಾನು ಅರ್ಧ ಸ್ಯಾಂಡ್ವಿಚ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಈಗ ನಾನೇನು ಮಾಡ್ತೀನಿ, ಪೀನಟ್ ಬಟರ್ ನಾರ್ಮಲ್ ಬದಲು ಪೀನಟ್ ಬಟರ್ ಪೌಡರ್ ಅಂತ ಬರುತ್ತೆ. ಸೊ ಬೇಸಿಕಲಿ ಏನು ಮಾಡಿರ್ತಾರೆ ಅಂದರೆ, ಪೀನಟ್ ಬಟರ್ದು ಪೌಡರ್ ಫಾರ್ಮ್ ಅದು. ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡ್ಕೊಂಡು ಪೀನಟ್ ಬಟರ್ ಥರ ಫಾರ್ಮ್ ಆಗುತ್ತೆ. ಅದೇ 25 ಗ್ರಾಮ್ ಪೀನಟ್ ಬಟರಲ್ಲಿ 150 ಕ್ಯಾಲರೀಸ್ ಹತ್ತತ್ರ ಸಿಗುತ್ತೆ ನಿಮಗೆ. ಅದೇ 15 ಗ್ರಾಮು ಪೀನಟ್ ಬಟರ್ ಪೌಡರಲ್ಲಿ ನಿಮಗೆ 70 ಕ್ಯಾಲರೀಸ್ ಅಷ್ಟೇ. ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡ್ರೆ 30 ಗ್ರಾಮ್ ಹತ್ತತ್ರ ಬರುತ್ತದು. ಆ್ಯಂಡ್ ಅದು ಎಷ್ಟು ಥಿಕ್ಕಾಗಿರುತ್ತೆ ಅಂತ ಅಂದರೆ, ಒಳ್ಳೆ ಕ್ರೀಮಿಯಾಗಿ ಸ್ಪ್ರೆಡ್ ಆಗುತ್ತೆ ಬ್ರೆಡ್ ಮೇಲೆ. ಸೊ ಈ ಥರ ಆಲ್ಟರ್ನೇಟಿವ್ಸ್ ಹುಡ್ಕೋಬೇಕಾಗುತ್ತೆ ನೀವು. ಆಯಿತಾ? ಕೆಲವು ಆಲ್ಟರ್ನೇಟಿವ್ಸ್ ಹುಡ್ಕೋಬೇಕಾಗುತ್ತೆ ಹೊಟ್ಟೆ ತುಂಬ ಥರ, ಲೈಕ್ ಜಾಸ್ತಿ ಫುಲ್ ಮಾಡ್ಬೇಕು ನಿಮಗದು. ಆಯಿತಾ? ಆ ಥರ ಫುಡ್ಗಳನ್ನು ಪಿಕ್ ಮಾಡಬೇಕಾಗುತ್ತೆ ನೀವು. ಓಕೆನಾ? ಸೊ ಹೈ ವಾಲ್ಯೂಮು ಲೋ ಕ್ಯಾಲರೀಸ್ ಫುಡ್ ಪಿಕ್ ಮಾಡಿ, ನೀರು ಚೆನ್ನಾಗಿ ಕುಡೀರಿ, ನಿದ್ದೆ ಕರೆಕ್ಟ್ ಟೈಮಿಗೆ ಮಾಡಿ. ನೀವು ಏನಾದರೂ 9 ಗಂಟೆಗೆ ಊಟ ಮಾಡಿಬಿಟ್ಟು 2 ಗಂಟೆಗೆ ಮಲಗ್ತಿದ್ದೀರಾ ಅಂದರೆ, ಆಬ್ವಿಯಸ್ಲಿ ನಿಮಗೆ 2 ಗಂಟೆ ಅಷ್ಟೊತ್ತಿಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ. ಯಾಕಂದರೆ ನೀವು ಯೋಚಿಸಿ, 9 ಗಂಟೆಯಿಂದ 2 ಗಂಟೆವರೆಗೂ 5 ಅವರ್ ಗ್ಯಾಪ್ ಇದೆ ನಿಮಗಲ್ಲಿ. ಸೊ 5 ಅವರ್ಸಲ್ಲಿ ಮತ್ತೆ ಹೊಟ್ಟೆ ಖಾಲಿ ಆಗೇ ಆಗುತ್ತೆ ನಿಮಗೆ. ಸೊ ಮಲ್ಗಕ್ಕೂ ಒಂದು 2 ಅವರ್ಸ್ ಮುಂಚೆ ನೀವು ಫುಡ್ ತಿನ್ನೋ ಥರ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ 2 ಅವರ್ಸ್ ಆದಮೇಲೆ ಸುಮ್ಮನೆ ಮಲ್ಕೊಳ್ಳಿ, ತೆಪ್ಪಗೆ ಮಲ್ಕೊಂಬಿಡಿ ಹೋಗಿ ಅಷ್ಟೇ. ಅವಾಗ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಕ್ರೇವಿಂಗ್ಸ್ ಆಗೋದಿಲ್ಲ, ಹಂಗರ್ ಟ್ರಿಗರ್ ಆಗೋದಿಲ್ಲ, ಆರಾಮಾಗಿ ನಿದ್ದೆ ಮಾಡ್ತೀರಾ. ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಹಂಗರ್ ಕೂಡ ಸ್ಟೆಬಿಲೈಸ್ ಆಗಿರುತ್ತೆ. ಓಕೆನಾ? ಸೊ ಇವೆಲ್ಲ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಲೈಕ್ ಒಂದು ಪ್ರಾಪರ್ ಬ್ಯಾಲೆನ್ಸ್ ಮಾಡ್ಬೋದು ನಿಮ್ಮದು ಮೀಲ್ಸನ್ನು ಅಥವಾ ಡಯಟನ್ನು, ವರ್ಕೌಟನ್ನೆಲ್ಲ. ನಿಮಗೆ ಹಂಗರ್ ಟ್ರಿಗರ್ ಆಗೋದಿಲ್ಲ, ಕ್ರೇವಿಂಗ್ಸ್ ಟ್ರಿಗರ್ ಆಗೋದಿಲ್ಲ. ಆಯಿತಾ? ಒಂದು ಫ್ಯಾಟ್ ಲಾಸ್ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತಿದ್ದು. ಆ್ಯಂಡ್ ಚೀಟ್ ಮೀಲ್ ಮಾಡಿ, ಚೀಟ್ ವೀಕ್ ಮಾಡೋದಲ್ಲ. ಆ್ಯಂಡ್ ಎನಫ್ ಪ್ರೋಟೀನ್ ಕೂಡ ತಿನ್ನಿ. ಪ್ರೋಟೀನನ್ನು ಇಗ್ನೋರ್ ಮಾಡಬೇಡಿ. ಪ್ರೋಟೀನ್ ನಿಮಗೆ ಫುಲ್ಲಾಗಿಡುತ್ತೆ, ಹೊಟ್ಟೆ ತುಂಬಿಸಿಡುತ್ತೆ. ಯಾಕಂದರೆ ಪ್ರೋಟೀನ್ ಡೈಜೆಸ್ಟ್ ಮಾಡೋಕ್ಕೆ ನಿಮ್ಮ ಬಾಡಿ ಜಾಸ್ತಿ ಕಷ್ಟಪಡಬೇಕು. ಸೊ ಜಾಸ್ತಿ ಕಷ್ಟಪಡಬೇಕಂದ್ರೆ ಏನಾಗುತ್ತೆ, ಹೊಟ್ಟೆಲಿ ಜಾಸ್ತಿ ಹೊತ್ತಿರುತ್ತೆ ಅದು ಬೇಸಿಕಲಿ. ಸೊ ಹೊಟ್ಟೆ ತುಂಬುತ್ತೆ, ನಿಮ್ಮ ಮಸಲ್ ಗ್ರೋತ್ ಆಗುತ್ತೆ, ಹೊಟ್ಟೆ ತುಂಬುತ್ತೆ. ಆ್ಯಂಡ್ ನಿಮ್ಮ ಮೆಟಬಾಲಿಸಮ್ನ ತುಂಬ ಚೆನ್ನಾಗಿಡುತ್ತದು. ಸೊ ಪ್ರೋಟೀನ್ ಕಡೆ ಫೋಕಸ್ ಮಾಡಿ. ಚಿಕನ್ನು, ಮೊಟ್ಟೆ, ಲೋ ಫ್ಯಾಟ್ ಪನ್ನೀರ್ ಹೇಳಿದ್ನಲ್ಲ, ಪ್ರೋಟೀನ್ ಪೌಡರು, ವೀಗನ್ ಪ್ರೋಟೀನ್ ಪೌಡರ್ ಬೇಕಾದ್ರೆ ಅದನ್ನು ಕುಡಿಬೋದು. ಇಲ್ಲ ವೇ ಐಸೋಲೇಟು, ವೇ ಕಾನ್ಸಂಟ್ರೇಟು. ಆಯಿತಾ? ನಿಮ್ದೇನು ಚಾಯ್ಸ್ ಇದೆ, ನಿಮ್ದೇನು ಬಡ್ಜೆಟಲ್ಲಿದೆ ಅದನ್ನು ತೊಗೊಂಡು ಕುಡೀರಿ ಅಷ್ಟೇ. ಆ್ಯಂಡ್ ಇದೆಲ್ಲ ಆಮೇಲೆ ಇನ್ನು ಯಾರಾದರೂ ಫ್ರೆಂಡ್ಸ್ ನಿಮಗೆ ತುಂಬ ಹೊರಗಡೆ ಕರ್ಕೊಂಡೋಗಿ ಜಂಕ್ ತಿನ್ನೋಕ್ಕೆ ಫೋರ್ಸ್ ಮಾಡ್ತಿದ್ದಾರೆ ಅಂದರೆ, ಆದಷ್ಟು ಅವರಿಂದ ದೂರ ಇರಿ.
ಆಯ್ತಾ? ಅದರಿಂದ ನಿಮ್ಮ ಹೆಲ್ತಿಗೆ ತುಂಬ ಜಾಸ್ತಿ ಹಾರ್ಮ್ ಆಗ್ತಿದೆ. ಏನೂ ಒಳ್ಳೇದಾಗ್ತಿಲ್ಲ ಅದರಿಂದ ನಿಮ್ಗೆ. ಆ್ಯಂಡ್ ಎಲ್ಲ ಕಡೆ ನೀವು ಆದ್ರೆ ಏನಾದ್ರು ಇನ್ ಕೇಸ್ ನೀವು ಆಫೀಸಿಗೆ ಹೋಗ್ತಿದಾರೆ ಅಂದ್ರೆ ಮೀಲ್ ಕ್ಯಾರಿ ಮಾಡಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮೀಲ್ ಪ್ರೆಪ್ ಮಾಡಿ ಇಟ್ಬಿಡಿ ಫಸ್ಟೇನೆ. ಒಂದು 2 ಡೇಸ್‌ಗೆ, 3 ಡೇಸ್‌ಗೆ ಮುಂಚೆನೇ ಮೀಲ್ ಪ್ರೆಪ್ ಮಾಡಿ ಇಟ್ಬಿಟ್ರೆ, ನಿಮ್ಗೆ ಅವಾಗ ಹಂಗರ್ ಟ್ರಿಗರ್ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಊಟ ಆಲ್ರೆಡಿ ರೆಡಿ ಆಗಿದೆ. ಆಯ್ತಾ? ನೀವೇನ್ ಯೋಚಿಸ್ತೀರಾ? ಓಕೆ, ನಾನ್ ಬರೀ ಕಾಯ್ಬೇಕು ಆ ಟೈಮ್‌ವರೆಗೂ ನನ್ ಊಟ ರೆಡಿ ಇದೆ. ಸೊ ನಾನ್ ಹೊರಗಡೆ ಹೋಗ್ಬಿಟ್ಟು ಏನು ತಿನ್ನೋದ್ ಬೇಡ. ನಾನ್ ಝೊಮ್ಯಾಟೊ ಇಲ್ಲ ಸ್ವಿಗ್ಗಿಲಿ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ. ಹೊರಗಡೆ ಹೋಗಿ ಜಂಕ್ ತಿನ್ನೋ ಅವಶ್ಯಕತೆ ಇಲ್ಲ. ಹೋಟೆಲ್‌ಗೆ ಹೋಗ್ಬಿಟ್ಟು ದೋಸೆ ತಿನ್ನೋ ಅವಶ್ಯಕತೆ ಇಲ್ಲ. ನಿಮ್ ಫುಡ್ ಆಲ್ರೆಡಿ ರೆಡಿ ಇದೆ. ಅವಾಗೇನಾಗುತ್ತೆ, ಫುಡ್ ರೆಡಿ ಇದ್ದಾಗ ಕ್ರೇವಿಂಗ್ಸ್ ಬರೋದಿಲ್ಲ ಅಥವಾ ನೀವು ಯೋಚಿಸೋ ಅವಶ್ಯಕತೆ ಇರಲ್ಲ. ಈಸಿ ಮಾಡ್ಕೊಳ್ಳೋದು ಆಲ್ರೆಡಿ ಮಾಡ್ಬಿಟ್ಟಿದ್ದೀರಾ ಟಾಸ್ಕು. ಸೊ ಇವಾಗ ಹೊರಗಡೆ ತಿನ್ನೋ ಈಸಿ ಟಾಸ್ಕ್ ಬೇಡ ನಿಮ್ಗೆ. ನಿಮ್ಮ ಹತ್ರನೇ ಫುಡ್ ರೆಡಿ ಇದೆ. ಸೊ ಇದನ್ನೊಂದು ಮಾಡ್ಕೊಳ್ಳಿ. ಮೀಲ್ ಪ್ರೆಪ್ ತುಂಬಾ ಹೆಲ್ಪ್ ಆಗುತ್ತೆ. ಕ್ರೇವಿಂಗ್ಸ್ ಮತ್ತೆ ಹಂಗರ್ ಕಂಟ್ರೋಲ್ ಮಾಡಕ್ಕೆ. ಆ್ಯಂಡ್ ಮನೇಲಿ ಜಾಸ್ತಿ ಜಂಕ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ ಫುಡ್ಡನ್ನ. ಅವಾಯ್ಡ್ ಮಾಡಿ ಅದನ್ನ. ಪ್ಲಸ್ ಹಂಗ್ರಿ ಇದ್ದಾಗ ಇನ್ನೊಂದು ಕೋಟ್ ಇದೆ ಆಯ್ತಾ? ನೆವರ್ ಗೋ ಶಾಪಿಂಗ್ ವೆನ್ ಯು ಆರ್ ಹಂಗ್ರಿ ಅಂತ ಅಂತಾರೆ. ಹೊಟ್ಟೆ ಹಸಿವಾಗ ಯಾವತ್ತೂ ಶಾಪಿಂಗ್ ಮಾಡಕ್ ಹೋಗ್ಬೇಡಿ ಅಂತ. ಅದು ಆ್ಯಕ್ಚುಲಿ ನಿಜ. ನೀವು ಹೊಟ್ಟೆ ಹಸ್ದಾಗ ಶಾಪಿಂಗ್ ಮಾಡಕ್ ಹೋದ್ರೆ ನೀವು ಸಕ್ಕರೆ ಐಟಮು, ಆಯಿಲ್ ಐಟಮು ಆಯ್ತಾ? ಸಾಲ್ಟ್ ಐಟಮ್‌ನೇ ಹಾಕೊಂಬರೋದು ಕಾರ್ಟಿಗೆ. ಯಾಕಂದ್ರೆ ಅವೇ ನಿಮಗೆ ಟ್ರಿಗರ್ ಮಾಡೋದು. ನಿಮ್ ಹೊಟ್ಟೆ ಮತ್ತೆ ನಿಮ್ ತಲೆ ನಿಮ್ಗೆ ಅದಕ್ಕೆ ಎನ್ಕರೇಜ್ ಮಾಡ್ತಿರುತ್ತೆ. ಇದನ್ನ ತಗೋ ಗುರು ಸಖತ್ತಾಗಿದೆ ಇದು ಅಂತ. ಸೊ ಅದನ್ನ ಅವಾಯ್ಡ್ ಮಾಡಿ ನೀವು ಆದಷ್ಟು. ಹೊಟ್ಟೆ ಹಸ್ದಾಗ ಹೋಗ್ಬೇಡಿ ಶಾಪಿಂಗಿಗೆ. ಹೊಟ್ಟೆ ತುಂಬ್ದಾಗ್ಲೇ ಹೋಗಿ ಶಾಪಿಂಗ್ ಮಾಡಕ್ಕೆ. ನಿಮ್ದೇನ್ ರೀಸ್ಟಾಕಿಂಗ್ ಇರುತ್ತೆ ಮೀಲ್ ಪ್ರೆಪ್ಪಿಗೆ ಅದಕ್ಕೆ ಇದಕ್ಕೆ. ಸೊ ಅಷ್ಟೇ, ಇನ್ನೇನಿಲ್ಲ. ಬಟ್ ಹೌದು ಕಣ್ರೋ, ಲೈಕ್ ಸ್ಟಾರ್ಟಿಂಗ್ ಏನಾಗುತ್ತೆ ಗೊತ್ತಾ? ಕ್ರೇವಿಂಗ್ಸ್ ಇಲ್ಲಿರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಕ್ರೇವಿಂಗ್ಸ್ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ನಾನಿವಾಗ ನನ್ನ ಪರ್ಸನಲ್ ಜರ್ನಿ ಹೇಳ್ತಿದ್ದೀನಿ. 5 ಇಯರ್ಸಿಂದ ಮಾಡ್ತಿದ್ದೀನಿ ಅನ್ಕೊಳ್ಳಿ ನಾನು ಕನ್ಸಿಸ್ಟೆಂಟ್ ಆಗಿ. ನಾನು ಮಧ್ಯದಲ್ಲಿ ನಾನು ಮುಂಚೆನೇ ಶುರು ಮಾಡಿದ್ದೆ. ನನ್ನ ಮಧ್ಯ ಗ್ಯಾಪ್ ಆಗ್ಬಿಟ್ಟಿತ್ತು. ಹೈಯರ್ ಎಜುಕೇಷನ್ ಮಾಡಕ್ಕೆ ಬಂದಿದ್ದೆ. ಕೋವಿಡ್ ಹಿಟ್ ಆಯಿತು. ಸೊ ಒಂದು 3 ಇಯರ್ಸ್ ಹತ್ತತ್ರ ನಾನು ವರ್ಕೌಟೇ ಮಾಡಿರಲಿಲ್ಲ. ಹಂದಿ ಆದಂಗೆ ಆಗ್ಬಿಟ್ಟಿದ್ದೆ ದಪ್ಪಗೆ. ಸೊ ಅವಾಗ ಏನಾಯಿತು ಅಂತಂದರೆ, ಆ 3 ಇಯರ್ಸ್ ಗ್ಯಾಪ್ ಏನಿತ್ತು ಕೋವಿಡ್ ಟೈಮಲ್ಲಿ ಮಾಡೋಕ್ಕೇನೂ ಇಲ್ಲದೆ ಚೆನ್ನಾಗಿ ತಿಂತಿದ್ದೆ. ಹೈಲಿ ಪ್ಯಾಲೆಟೆಡ್ ಫುಡ್ಸ್ ಅಂದರೆ ಒಂಥರ ಹೈಲಿ ಪ್ರಾಸೆಸ್ಡ್ ಫುಡ್ಡು. ಇಷ್ಟಕ್ಕೇನೆ 100 ಕ್ಯಾಲೋರೀಸು, ಇಷ್ಟಕ್ಕೇನೆ 250 ಕ್ಯಾಲೋರೀಸ್ ಇರೋಂಥ ಫುಡ್‌ಗಳು. ಅದು ಹೊಟ್ಟೆನೂ ತುಂಬ್ತಿಲ್ಲ. ಆ್ಯಂಡ್ ತಿಂತಾನೇ ಇದ್ದೀನಿ. ಒಂದು ಇಡೀ ಬಿಸ್ಕೆಟ್ ಪ್ಯಾಕೆಟ್ ಒಂದೇ ಟೈಮಿಗೆ ತಿಂದು, ಜೊತೆಗೆ ಡೋನಟ್ ತಿಂದು, ಟೀ ಕುಡ್ದು ಆಯ್ತಾ? ಈ ಥರ ಇದ್ದಿದ್ದು ನನ್ನ ಹ್ಯಾಬಿಟ್ಟು. ಅವಾಗ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಶುಗರ್ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಅಲ್ಲಿಂದ ಕಂಟ್ರೋಲ್ ಮಾಡೋದು ನನಗೆ ಗೊತ್ತು ಎಷ್ಟು ಕಷ್ಟ ಅಂತ. ಬಟ್ ಮಾಡಲೇಬೇಕು. ಒಳ್ಳೆ ಶೇಪಿಗೆ ಬರಬೇಕಾ? ಮಾಡಲೇಬೇಕು. ಸೊ ನನಗೂ ಅಷ್ಟೇ ಅಲ್ಲಿಂದ ತುಂಬ ಕಷ್ಟ ಆಯಿತು. ಬಟ್ ಅಂದರೂ ಮಾಡಿದೆ ನಾನು. ಇನಿಷಿಯಲಿ ತುಂಬ ಟ್ರಿಗರ್ ಆಗುತ್ತೆ. ಬರ್ತಾ ಏನಾಗುತ್ತೆ, ಒಂದು ಹ್ಯಾಬಿಟ್ ಸೆಟ್ ಆಗುತ್ತೆ. ಹ್ಯಾಬಿಟ್ ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ದಿನ ಹೆಲ್ದಿ ಫುಡ್ ತಿಂದಾಗ, ಹೋಲ್ ಫುಡ್ ಅಂದ್ರೆ ಏನು? ಜಾಸ್ತಿ ಪ್ರಾಸೆಸ್ ಮಾಡಿರಲ್ಲ ಆ ಫುಡ್‌ನ. ಈಗ ಮನೇಲಿ ಏನೇನು ಅಡುಗೆ ಮಾಡ್ಕೊಂಡು ತಿಂತೀರೋ ಅವೆಲ್ಲ ಹೋಲ್ ಫುಡ್ಡೇನೆ ನಿಮಗೆ. ಸೊ ಹೋಲ್ ಫುಡ್ ತಿಂದಾಗ ಏನಾಗುತ್ತೆ, ನಿಮ್ಮ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಹೆಲ್ದಿ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಹೊಟ್ಟೆ ತುಂಬಿರುತ್ತೆ. ಕ್ರೇವಿಂಗ್ಸ್ ಬರೋದಿಲ್ಲ. ಆಯ್ತಾ? ಲೈಕ್ ತುಂಬ ಒಳ್ಳೇದು ಕಣ್ರೋ ಹೆಲ್ತಿಗೆ. ಹೋಲ್ ಫುಡ್ ತಿನ್ನಿ. ಜಾಸ್ತಿ ಹೈಲಿ ಪ್ರಾಸೆಸ್ಡ್ ಫುಡ್ ತಿನ್ನಬೇಡಿ. ಏನೇನು ಪ್ಯಾಕೆಟಲ್ಲಿ ಪ್ರಾಸೆಸ್ಡ್ ಫುಡ್ ಬರುತ್ತೆ, ಚಿಪ್ಸು, ಬಿಸ್ಕೆಟು, ಇಷ್ಟಿಷ್ಟೇ ಕ್ವಾಂಟಿಟಿಗೆ ಇಷ್ಟಿಷ್ಟು ಕ್ಯಾಲರೀಸ್ ಇರುತ್ತೆ ಅದರಲ್ಲಿ. ಅದಕ್ಕೆ ದಪ್ಪ ಆಗ್ತಿರೋದು ಎಲ್ಲಾರುನು. ಆಯ್ತಾ? ಆಮೇಲೆ ಹೊರಗಡೆ ತಿಂತೀರಾ, ಅವ್ರು ಏನು ಹಾಕಿರ್ತಾರೆ ಅಡುಗೆಗೆ ಗೊತ್ತಿಲ್ಲ. ನೀವು ಮನೇಲಿ 10 ಗ್ರಾಮ್ ಯೂಸ್ ಮಾಡ್ತಿದ್ದೀರ ಆಯಿಲ್ ಅಂದ್ರೆ, ಅವ್ರು 50 ಗ್ರಾಮ್ ಆಯಿಲ್ ಹಾಕಿರ್ತಾರೆ ಒಂದು ಸರ್ವಿಂಗಿಗೆ. ಟೇಸ್ಟ್ ಎನ್ಹಾನ್ಸ್ ಮಾಡೋದಿಕ್ಕೆ. ನಿಮಗೆ ತಿಂದಾಗ ನಾಲಿಗೆಗೆ ಪಟ್ ಅಂತ ಹೊಡಿಬೇಕು ರುಚಿ. ಅದಕ್ಕೆ ಸಾಲ್ಟು ಮತ್ತೆ ಆಯಿಲ್ ಹಾಕಿರ್ತಾರೆ, ಸಕ್ಕರೆ ಹಾಕಿರ್ತಾರೆ. ಅವನ್ನೆಲ್ಲ ಅವಾಯ್ಡ್ ಮಾಡಿ. ಹೊರಗಡೆ ತಿನ್ನೋದು ಫಸ್ಟ್ ನಿಲ್ಲಿಸಿ ಅಷ್ಟೇ. ಆ ಹ್ಯಾಬಿಟನ್ನ ಹೆಂಗಾದ್ರೂ ಮಾಡಿ ಅದನ್ನ ಅನ್‌ಚೈನ್ ಮಾಡಬೇಕು. ಬಿಡ್ಬೇಕು, ಆ ಚೈನನ್ನ ಬ್ರೇಕ್ ಮಾಡ್ಬೇಕು ನೀವು. ಇವಾಗ ನನಗೆ ಕ್ರೇವಿಂಗ್ಸೇ ಬರಲ್ಲ ಕಣ್ರು. ನನಗೇನು ಗೊತ್ತಾ? ನಾನು ಹೊರಗಡೆ ಆಯಿಲಿಂದ ಏನಾದರೂ ಒಂದು ಬೈಟ್ ತಿಂದ್ರು, ಆಯಿಲಿ ಫುಡ್ಡು ಕರ್ದಿರೋದು, ನಂಗೆ ವಾಮಿಟ್ ಬಂದಂಗಾಗುತ್ತೆ. ನಾನು ಹೊರಗಡೆ ಹೋಗ್ಬಿಟ್ಟು ನಾನು ಏನು ಒಂದು ರೆಸ್ಟೋರೆಂಟಲ್ಲಿ ಕೂಡ ನಾನು ಒಂದು ಚೀಟ್ ಮೀಲ್ ತಿನ್ನೋಕೆ ಹೋದಾಗಲೂ ಅಷ್ಟೇ, ತಿಂದಾಗ ನಂಗೆ ಒಂಥರ ಹೊಟ್ಟೆಯೆಲ್ಲ ಒಂಥರ ಆಗ್ತಿರುತ್ತೆ. ಇದಕ್ಕಿಂತ ಬೆಸ್ಟ್ ನಾನು ಮನೇಲೇ ಮಾಡ್ಕೊ ತಿಂದ್ಬಿಡ್ತಿದ್ದೆ ಅಂತ. ಸೊ ನಾನು ಆದಷ್ಟು ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡ್ತೀನಿ. ನನಗೆ ಇಷ್ಟನೇ ಆಗೋದಿಲ್ಲ ಇವಾಗ. ಯಾಕಂದರೆ ನಾನು ನಾರ್ಮಲ್ ಫುಡ್ಡಲ್ಲಿ 5 ಗ್ರಾಮ್ ಆಯಿಲ್, ತುಂಬ ಕಮ್ಮಿ ಆಯಿಲ್ ಇಟ್ಟಿರ್ತೀನಿ. ಆಯಿತಾ? ಜಾಸ್ತಿ ವೆಜಿಟೇಬಲ್ಸ್ ಇರುತ್ತೆ. ತುಂಬ ಕ್ಲೀನಾಗಿ ಕುಕ್ ಮಾಡಿರ್ತೀನಿ. ಅವ್ರು ಏನು ಮಾಡ್ತಾರೆ, ಆಯಿಲು, ಸಾಲ್ಟು ನಂಗೆ ಹಿಡ್ಸೋದೇ ಇಲ್ಲ. ನೀವು ಶುರು ಮಾಡಿ ಇದನ್ನ. ಆ್ಯಂಡ್ ಆದಷ್ಟು ಕಂಟ್ರೋಲ್ ಮಾಡಿದಾಗ ನಿಮಗೂ ಕೂಡ ಹಿಡ್ಸೋದಿಲ್ಲ. 6 ಮಂತ್ಸ್, 1 ಇಯರ್ ಎಲ್ಲ ಆದಮೇಲೆ ಈ ಒಂದು ಹೆಲ್ದಿ ಹ್ಯಾಬಿಟ್ ಬಿಲ್ಡ್ ಮಾಡಿ. ನಿಮ್ಗೆ ಹೆಂಗಂತ ಅಂದರೆ, ನಿಮ್ಮ ಮುಂದೆ ತಂದಿಟ್ರೂ ನೀವು ತಿನ್ನೋದಿಲ್ಲ ಅದನ್ನ. ನಿಮ್ಮ ಮುಂದೆ ಇಟ್ಟು ತಿನ್ನಲ್ಲ. ಆ ಲೆವೆಲಿಗೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗಿರುತ್ತೆ. ಆ ಲೆವೆಲಿಗೆ ಡಿಸಿಪ್ಲಿನ್ ಬಿಲ್ಡ್ ಆಗಿರುತ್ತೆ ನಿಮ್ಮದು. ಆಯಿತಾ? ಅದು ಸಖತ್ ಇಂಪಾರ್ಟೆಂಟ್. ಅದು ಆಗೇ ಆಗುತ್ತೆ. ಏನಂದರೆ ಪೇಷನ್ಸ್ ಇರಬೇಕು, ಕನ್ಸಿಸ್ಟೆಂಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿ ಫಾಲೋ ಮಾಡ್ಬೇಕು ಅದನ್ನಷ್ಟೇ. ಆಗೇ ಆಗುತ್ತೆ. ಈಗ ನನ್ನ ಪಾಯಿಂಟಲ್ಲಿ ಹೆಂಗಿದ್ದೀನಿ ಅಂತ ಅಂದರೆ, ನನಗೆ ಅದು ಹೆವಿ ಪ್ರೌಡ್ ಫೀಲಿಂಗ್ ಇದೆ ಮಾತ್ರ. ನಾನು ಮುಂದೆ ತಂದಿಟ್ರೂ ನನಗೇನಾರ ಬೇಕು, ನನ್ಗೇನಾರ ಚೀಟ್ ಮೀಲ್ ತಿನ್ನೋದಿತ್ತು, ನಾನು ತಿಂದಿರಲಿಲ್ಲ, ಇದೇ ತಿನ್ನಬೇಕಿತ್ತು ಅಂತ ಇದ್ರೆ ಅವಾಗ ತಿಂತೀನಿ. ಇಲ್ಲ ಅಂತಂದರೆ ನಾನು ಮುಟ್ಟಕ್ಕೆ ಹೋಗಲ್ಲ ಅದನ್ನ.
ಬೇಡ ನನಗೆ. ನಂಗೆ ಕ್ರೇವಿಂಗೂ ಇಲ್ಲ, ಏನೂ ಇಲ್ಲ. ಏನಕ್ಕೆ ತಿನ್ನಲಿ ಫೋರ್ಸ್‌ಫುಲಿ? ಕಣ್ಣು ಮುಂದೆ ಇದೆ ಅಂತ ಏನಕ್ಕೆ ತಿನ್ನಲಿ ನಾನು? ಆಯ್ತಾ? ತಲೇಲಿ ಎಲ್ಲ ಕ್ಯಾಲ್ಕುಲೇಷನ್ ನಡೀತಿರುತ್ತೆ. ಇಷ್ಟೆಲ್ಲ ಕ್ಯಾಲರೀಸ್ ಇದೆ ತಿನ್ನಿ ನನ್ನ ಮಕ್ಕಳ ಅಂತ. ಅವಾಗ ಒಳಗಡೆ ಮನ್ಸಲ್ಲಿ ನಗಾಡ್ಕೋತಾ ಇರ್ತೀನಿ. ಅವ್ರು ಎಷ್ಟೆಷ್ಟೆಲ್ಲ ತಿನ್ಕೊಂಡು ಆಮೇಲೆ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಕೂತಿರ್ತಾರೆ. ವೆಯ್ಟ್ ಲಾಸ್ ಆಗ್ತಿಲ್ಲ ನಂದು ಅಂತ. ನಮಗೆ ಗೊತ್ತಲ್ಲ ಆನ್ಸರ್, ನನ್ನ ಮುಂದೆನೇ ತಿಂದವನೆ ಅಷ್ಟೊಂದು. ಆಯ್ತಾ? ಸೊ ಅಷ್ಟೇ ಸಿಂಪಲ್, ಇನ್ನೇನಿಲ್ಲ. ಹೈ ವಾಲ್ಯೂಮ್ ಫುಡ್ ಕಂಟ್ರೋಲ್ ಮಾಡಿ ಆ್ಯಂಡ್ ಎನ್ವೈರ್ನ್ಮೆಂಟಿಂದ ದೂರ ಇರಿ ಆ್ಯಂಡ್ ಮೀಲನ್ನು ಸ್ಪ್ರೆಡ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ಹ್ಯಾಬಿಟನ್ನು ತೆಗೀರಿ. ನೆಟ್ಫ್ಲಿಕ್ಸ್ ನೋಡ್ತಾ ತಿನ್ನೋದು ಅದು ಇದು ಹ್ಯಾಬಿಟ್ ತೆಗೀರಿ. ಆಮೇಲೆ ಸ್ಟ್ರೆಸ್ಸಿಂದ ತಿನ್ನೋದು, ಸ್ಟ್ರೆಸ್ ಈಟಿಂಗ್ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆಯಿತಾ? ಆಗೇ ಆಗುತ್ತೆ, ಕಂಟ್ರೋಲ್ ಆಗೇ ಆಗುತ್ತೆ. ಸ್ವಲ್ಪ ನಿಮ್ಮ ಎಫರ್ಟು ಪ್ಲಸ್ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕು ಫುಡ್ಡನ್ನು. ಆಯಿತಾ? ಹೇಳಿದ್ನಲ್ಲ, ಹೈ ವಾಲ್ಯೂಮ್ ಫುಡ್ಡು ಮತ್ತು ಸ್ಪ್ರೆಡ್ ಔಟ್ ಮಾಡ್ಕೊಂಡು ವಾಟರ್ ಇಂಟೇಕ್ ಚೆನ್ನಾಗಿ ಸ್ಲೀಪ್ ಇಟ್ಟರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಅಲ್ಲೇ ಫಿಕ್ಸ್ ಆಗುತ್ತೆ. ಆ್ಯಂಡ್ ಮನೇಲಿ ಜಂಕ್ ಐಟಮ್ಸ್ ಇಟ್ಕೋಬೇಡಿ ಆ್ಯಂಡ್ ಜಂಕ್ ಇರೋ ಜಾಗಕ್ಕೆ ನೀವು ಹೋಗಬೇಡಿ. ಇಷ್ಟು ಮಾಡೋಕ್ಕೆ ಶುರು ಮಾಡಿ. ಸ್ಟಾರ್ಟಿಂಗ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ ನೀವು. ಇಷ್ಟರಲ್ಲೇ ನೀವು ಬೇಜಾನ್ ಡಿಫ್ರೆನ್ಸ್ ನೋಡ್ಬಿಡ್ತೀರಾ. ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ಸೊ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇನ್ ಕೇಸ್ ಫಾಲೋ ಮಾಡೋದಿಲ್ಲ ಅಂತಂದರೆ ಫಾಲೋ ಮಾಡ್ಕೊಳ್ಳಿ. ಆಯಿತಾ? ನಿಮ್ಮ ಬೆಸ್ಟ್ ಶೇಪ್ ಬರ್ತೀರಾ ಲೈಫಲ್ಲಿ. ಬೆಸ್ಟ್ ಶೇಪ್ ನೀವು ಯಾವ ಪರ್ಸನಲ್ ಟ್ರೈನರಿಗೆ ಹೋಗಿ ಕೇಳಿದ್ರು ಇನ್ಫಾರ್ಮೇಷನ್ ಅವ್ರು ಕೊಡೋದೇ ಇಲ್ಲ. ನಾನು ಬರ್ದ್ಕೊಡ್ತೀನಿ. ಆಯಿತಾ? ಅರ್ಧ ಜನಕ್ಕೆ, ಅರ್ಧ ಅಲ್ಲ, ನಾನು ನಿಜ ಹೇಳ್ಬೇಕಂದ್ರೆ 80% ಯಾರು ಪರ್ಸನಲ್ ಟ್ರೈನರ್ಸ್ ಇದ್ದಾರೆ ಹೊರಗಡೆ, ಅವ್ರಿಗೆ ನಾಲೆಡ್ಜೇ ಇಲ್ಲ. ಆಯಿತಾ? ನಾನು ಇಂಡಿಯಾದಲ್ಲಿ ವರ್ಕೌಟ್ ಮಾಡುವಾಗ ಜಿಮ್ ಟ್ರೈನರ್ಸ್ ಬಂದ್ಬಿಟ್ಟು ನನ್ನ ಹತ್ರ ಕೇಳೋರು, ಈ ವರ್ಕೌಟ್ ಯಾಕೆ ಮಾಡ್ತಿದ್ದೀರಾ ನೀವು ಅಂತ. ಏನು ತಿನ್ನಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡು ಹೋಗ್ಬಿಟ್ಟು ಬೇರೆಯವ್ರಿಗೆ ಹೇಳ್ತಿದ್ದಾರೆ ಅಲ್ಲಿ. ಎಷ್ಟೊಂದು ಜನಕ್ಕೆ ಅದು ನಾಲೆಡ್ಜೇ ಇಲ್ಲ ಅಲ್ಲಿ. ನನ್ನನ್ನು ಫಾಲೋ ಮಾಡ್ಕೊಳ್ಳಿ, ನಾನು ಹೇಳ್ತಿದ್ದೀನಿ. ಆಯಿತಾ? ನಾನು ನಿಮ್ಗೇನೂ ಮಾರ್ತಿಲ್ಲ, ಯಾವ ಕೋರ್ಸು ಮಾರ್ತಿಲ್ಲ, ನಾನು ಕೋಚಿಂಗ್ ಕೂಡ ಮಾಡಲ್ಲ ಯಾರಿಗೂ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಆದಷ್ಟು ಹೆಲ್ಪ್ ಆಗುತ್ತೆ. ಫ್ಯಾಟ್ ಲಾಸ್ ಆಗಲಿ, ವೆಯ್ಟ್ ಗೈನ್ ಕೂಡ ಹೇಳ್ತೀನಿ ಹೇಗೆ ಅಂತ ಸಣ್ಣಗಿರೋರಿಗೆ. ಆಯಿತಾ? ಸೊ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸು. ರಿಲೇಟಬಲ್ ಆಗಿದ್ದರೆ ಶೇರ್ ಮಾಡಿ. ಹೆಲ್ಪ್ಫುಲ್ ಆಯಿತು ಅಂತಂದರೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಕ್ರೇವಿಂಗ್ಸ್ ಬಾಯ್ ಅಂತ ಕಾಮೆಂಟ್ ಮಾಡಿ. ಸೊ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಸ್ಟು. ತುಂಬ ಒಳ್ಳೊಳ್ಳೆ ಕಾಂಟೆಂಟ್ ಬರುತ್ತೆ. ಓಕೆನಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.